ಚ್ಯುತಿ ಆಗಲಾರದಂತಹ ಪದದಲ್ಲೇ ನಮ್ಮನ್ನು ಯಾರು ನಿಲ್ಲಿಸ್ಯಾರಲ್ಲ ಅವ್ರು ಯಾರಪ್ಪ ಅಂತಂದ್ರೆ ಅವರು ಸದ್ಗುರುಗಳು. ಅದಕ್ಕೇನ ಸಮಯ ತಗೊಳಂಗಿಲ್ಲ. ಆಗಿಂದ ಹೆಜ್ಜೆಯದು ಹೆಜ್ಜೆ ಇಡುವುದರೊಳಗಾಗಿಯೇ ಅಷ್ಟ ಲಘು ನಮ್ಮನ್ನ ಆ ಸ್ವಸ್ವರೂಪದಲ್ಲಿ ನೆಲೆ ನಿಂದ್ರಿಸ್ತಾರಲ್ಲ, ಅವ್ರಿಗೆ ಯಾರಂತ ಅವ್ರಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಅವರು ಸದ್ಗುರುಗಳು. ನಿರಾಕಾರ ನಿರಾಮಯ ನಿರ್ಭಯ ತೇ ಅದ್ವಯ ತಯಾಮಾಜಿ ಲಿಂಗ ದೇಹ ಮರುಣಿಯಾಗಿದೆ. ಲಿಂಗ ದೇಹದ ಭಂಗ ಆಗ್ಬೇಕ್ರಿ. ವಾಸ್ತವಿಕವಾಗಿ ಲಿಂಗ ದೇಹ ಅಂತಂದ್ರೆ ಸೂಕ್ಷ್ಮ ಶರೀರ. ಎಲ್ಲಿಯವರೆಗೆ ಸೂಕ್ಷ್ಮ ಶರೀರ ಜೀವಂತದ ಅಲ್ಲಿಯವರೆಗೆ ಜನ್ಮ ಮರಣ ಚಕ್ರ ಇರ್ತದ್ರಿ. ಆ ನಿರಾಕಾರ ನಿರಾಮಯವಾಗಿರ್ತಕ್ಕಂತಹ ಪರವಸ್ತುವಿನಲ್ಲಿ ಈ ಲಿಂಗ ದೇಹ ಅನ್ನೋದು ಅಳಿಸಿ ಹೋಗ್ಬಿಡ್ತದ್ರಿ. ಶರಣರ ಪರಿಭಾಷೆಯೊಳಗೆ ಹೇಳ್ಬೇಕಾರ ಈ ಲಿಂಗ ದೇಹ ಲಿಂಗ ಸ್ವರೂಪ ಆಗ್ತೈತೆ. ಅದು ಕರಣಗಳೆಲ್ಲ ಲಿಂಗದ ಕಿರಣಗಳಾಗ್ತಾವ. ಹೀಗೆ ಯಾರು ಮಾಡ್ತಾರಲ್ಲ ಅವ್ರು ಯಾರು? ಸದ್ಗುರು. ಏಕಾ ಜನಾರ್ದನೆ ಪ್ರಾಪ್ತಿ ಜೈ ಲಿಂಗ ದೇಹಾಚಿ ಹೋಯ್ ಶಾಂತಿ ಮಗ ಸಾಯುಜ್ಯ ಮುಕ್ತಿ ಪಾಯಲಾಗೆ. ಯಾವಾಗ ಲಿಂಗ ಶರೀರ ಹೋಗುತ್ತ ನೋಡ್ರಿ, ಶಾಂತ ಆಗುತ್ತ, ಅವಾಗ ಸಾಯುಜ್ಯ ಮುಕ್ತಿ ಅದು ಪ್ರಾಪ್ತ ಆಗ್ತದ. ಇಂಥ ಸ್ಥಿತಿ ಯಾರ್ದದಪ್ಪ ಅಂತಂದ್ರೆ ಅದು ಶ್ರೀ ಗುರುಗಳದಿರ್ತದ. ಅಂತ ಗುರು ಸ್ವರೂಪರು ಯಾರು ಅಂತಂದ್ರ ಯಾರು? ಅವಧೂತರಾಗಿರ್ತಕ್ಕಂಥ ಶ್ರೀ ದತ್ತಾತ್ರೇಯರು. ಅವರು ಈ ಸ್ಥಿತಿಯನ್ನು ನಾನು ಹೆಂಗ ಪಡೆದೆ ಅನ್ನೋದಕ್ಕ ತಮ್ಮ ಗುರುಗಳಿಂದ ಹೇಳಕತ್ತಾರ. ಅವ್ರು ಕೆಲವು ಗುರುಗಳ ಬಗ್ಗೆ ನೋಡೇವಿ ನಾವು. ಯಾರ್ಯಾರ ಬಗ್ಗೆ ನೋಡೇವಿ ಅಂತಂದ್ರ, ಮೊದಲನೇ ಗುರು ಯಾರು? ಭೂಮಿ. ಎರಡನೇ ಗುರು ಯಾರು? ಹೇಳ್ರಿ, ಎಲ್ಲಿ ಮಟ್ಟ ನೋಡೇವಿ? ನೀರು. ನೀರು. ಮೂರನೇ ಗುರು ಅಗ್ನಿ. ಒಬ್ರು ಹೇಳ್ಬಿಡ್ರಿ ಬರಾಬರ. ನಾಲ್ಕನೇ ಗುರು ವಾಯು ಆಕಾಶ. ವಾಯು ಆಕಾಶ ಪಂಚತತ್ವಗಳೆಲ್ಲವೂ ಗುರು. ಅಗ್ನಿ. ಇಲ್ಲಿವರೆಗೆ ನಾವು ಪಂಚತತ್ವಗಳು ಏನದಾವಲ್ಲ, ಪಂಚ ಮಹಾಭೂತಗಳು, ಅವೆಲ್ಲದರಿಂದ ನಾನು ಏನೇನು ಕಲ್ತೇನಿ ಅನ್ನೋದನ್ನು ನೋಡೇವಿ. ಇವತ್ತು ಅವ್ರು ಹೇಳ್ತಾರ, ಒಂದಿಷ್ಟು ನನಗೆ ಇವತ್ತು ಚಂದ್ರನು ಗುರು ಆಗ್ತಾನ, ಸೂರ್ಯನು ಗುರು ಆಗ್ತಾನ, ಪಾರಿವಾಳದ ಕುಟುಂಬ ಅದು ಗುರು ಆಗ್ತದ. ಈ ಮೂರನ್ನ ನಾವು ಇವತ್ತು ನೋಡಾಬರ್ತೀವಿ. ಬಹಳ ಚಂದ ಅದ. ಇಲ್ಲಿ ಅಪರೋಕ್ಷ ಬ್ರಹ್ಮಜ್ಞಾನದಲ್ಲಿ ದೃಢ ಬ್ರಹ್ಮಜ್ಞಾನ ಅಂತ ಒಂದು ಹೇಳಿದ್ರಿ, ಇನ್ನೊಂದು ಯಾವ್ದ್ರಪ್ಪೋರೆ? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಅಸಂಭಾವನಾ ಮತ್ತು ವಿಪರೀತ ಭಾವನಾ ಸಹಿತವಾಗಿ ಬ್ರಹ್ಮಾತ್ಮರ ಏಕತ್ವದ ನಿಶ್ಚಯ ಇರ್ತದಲ್ಲ, ಇದಕ್ಕೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂತ ಕರೀತಾರೆ. ಅಲ್ಲಿ ಸ್ವಲ್ಪ ಸ್ವಲ್ಪ ಇರ್ತಾವ ಜರ, ಎಲ್ಲ ಹೋಗಿತ್ತಂತಂದ್ರೆ ಅದು ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂತ ಕರ್ಸ್ಕೊತದ. ಇಲ್ಲಿ ಇವತ್ತು ನಾವು ಸ್ವಲ್ಪ ಚಂದ್ರನಿಂದ ಕಲಿಯೋದದ. ಚಂದ್ರನನ್ನ ಎಲ್ಲಾರು ನೋಡೇವಿ, ಹೌದಿಲ್ರಿ? ಆ ಚಂದ್ರ ಹೇಗಿರ್ತಾನಪ್ಪ ಅಂತಂದ್ರ, ಆ ಚಂದ್ರನ ಕಲೆ ಈ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ. ಈ ಶುಕ್ಲ ಪಕ್ಷದಲ್ಲಿ ಒಂದೊಂದು ಚಂದ್ರನ ಕಲೆ ಬೆಳ್ಕೋಂತ ಹೋಗ್ತದ. 15 ದಿನ ಆದ ನಂತರ ಪೂರ್ಣ ಚಂದ್ರನಾಗ್ತಾನ. ಆ ನಂತರ ಕೃಷ್ಣ ಪಕ್ಷದಲ್ಲೇ ಒಂದೊಂದು ಕಲಾ ಇಳ್ಕೋಂತ ಹೋಗ್ತದ. ಒಂದು ದಿವಸ ಅವ ಇಲ್ಲದ ಬರ್ತಾನ್ರಿ. ಅಂದ್ರೆ ಏನು? ಚಂದ್ರನ ಕಲೆಗಳು ವೃದ್ಧಿ ಆಗ್ತಾವ ಮತ್ತು ಕ್ಷಯ ಆಗ್ತಾವ.
ಹೌದಿಲ್ಲ? ಇದನ್ನ ನೋಡಿ ನಾನು ಏನ್ ಕಲಿತೆ? ದತ್ತಾತ್ರೇಯ ಹೇಳ್ತಾರ, ಕಲೆಗಳು ವೃದ್ಧಿ ಕ್ಷಯ ಆಗ್ತಾವ, ಚಂದ್ರನಿದ್ದಾನೆ. ಇದು ಲಕ್ಷಣ ಇಡಬೇಕ್ರಿ, ಸೂಕ್ಷ್ಮದ ವಿಚಾರ. ಚಂದ್ರನ ಕಲೆಗಳು ವೃದ್ಧಿ ಆಗ್ತಾವ, ಚಂದ್ರನ ಕಲೆಗಳು ಅಳ್ಕೊಂತ ಬರ್ತಾವ. ಚಂದ್ರ ಇದ್ದಾನ, ಹೌದಿಲ್ರಿ? ಚಂದ್ರನಿಗೆ ಯಾವ ವೃದ್ಧಿನೂ ಇಲ್ಲ, ಯಾವ ಕ್ಷಯನೂ ಇಲ್ಲ, ಕಲೆಯೊಳಗೆ ವ್ಯತ್ಯಾಸ ಆಗ್ತದ. ಹೀಗೆಯೇ ಯೋಗಿಯ ಸ್ಥಿತಿ ಇರ್ತದ. ಹೇಗಂತ ಕೇಳಿದ್ರ, ಜನ್ಮ ಮತ್ತು ಮರಣ, ಇದರ ಮಧ್ಯದಲ್ಲೇ ವಿಕಾರಗಳು, ಹೌದಿಲ್ರಿ? ಇವಕ್ಕೆಲ್ಲ ಸೇರಿ ಷಟ್ ವಿಕಾರ ಅಂತ ಕರೀತಾರೆ. 6 ವಿಕಾರಗಳಾಗ್ತಾವ ಈ ಶರೀರಕ್ಕೆ. ಅಸ್ಥಿತೆ, ಜಾಯಿತೆ, ತಮಗೆಲ್ಲ ಗೊತ್ತದ, ಎಲ್ಲಿ ಮಠ? ವಿನಶ್ಯತಿ ತನಕ, ಹೌದಿಲ್ರಿ? ಈ ಷಡ್ಭಾವ ವಿಕಾರಗಳು ಎದಕ್ಕದಾವು? ಇವು ಆಗ್ತಾವಿಲ್ಲ. ಹೊಟ್ಟಿಯೊಳಗ ತಾಯಿಯ ಗರ್ಭದಲ್ಲಿ ಶಿಶು ಐತಿ, ಇದು ಅಸ್ಥಿ. ಅಲ್ಲಿಂದ ಹೊರಗೆ ಬಂತು ಜಾಯತೆ, ಅಲ್ಲಿಂದ ವರ್ಧತೆ ಬೆಳಿತದ, ಅಲ್ಲಿಂದ ಅಪಕ್ಷೀಯತೆ, ಅದು ಮತ್ತೆ ಕ್ಷೀಣಕೋಂತ ಬರುತ್ತ. ಒಂದು ದಿನ ಈ ಶರೀರ ಹೋಗ್ತದೆ, ಹೌದಿಲ್ರಿ? ಈ ವಿಕಾರಗಳು ಎದಕ್ಕದಾವ? ಇವು ದೇಹಕ್ಕದಾವ. ಈ ದೇಹದೊಳಗಿರುವಂತ ಚೈತನ್ಯ, ಏನಾವ ಅದಕ್ಕೆ ಆತ್ಮ ಅಂತ ಕರಿತೀವಿ, ಆ ಆತ್ಮ ಅದು ಅವಿಕಾರಿ ಅದ. ಲಕ್ಷ್ಯ ಬೇಕಾ? ಚಂದ್ರ ಅವಿಕಾರಿ, ಕಲೆಗಳು ಏರ್ತಾವ ಇಳಿತಾವ. ಹಾಗೆಯೇ ಶರೀರ ವಿಕಾರಶೀಲ, ಆದ್ರೆ ಇದರೊಳಗಿರೋ ಚೈತನ್ಯ ಅವಿಕಾರಿ ಅದ. ಇದನ್ನ ನಾನು ಎದರಿಂದ ತಿಳ್ಕೊಂಡೇನಿ? ಚಂದ್ರನ ನೋಡಿ ತಿಳ್ಕೊಂಡೇನಿ, ಹೌದಿಲ್ರಿ? ಈಗ ಒಂದು ಕೊಡ ಅದಂತ ಇಟ್ಕೋರಿ, ಆ ಕೊಡದೊಳಗ ಚಂದ್ರನ ಪ್ರತಿಬಿಂಬ ಬಿದ್ದದ. ಆ ಕೊಡ ಒಂದು ಹೋಗ್ತದ್ರಿ, ಹೊಡಿತದ್ರಿ ಅದು. ಆದ್ರ ಆ ಪ್ರತಿಬಿಂಬ ಬಿದ್ದದಲ್ಲ, ಚಂದ್ರನ ಪ್ರತಿಬಿಂಬ, ಅದೆಂದರ ನಾಶ ಆಗಿದೇನದು? ಅದು ಇರ್ತದ್ರಿ ಮೂಲ ಚಂದ್ರನಲ್ಲಿ. ಕೊಡ ಹೋಯ್ತು, ಆದ್ರೆ ಚಂದ್ರ ಇರ್ತಾನ. ಹಂಗ ದೇಹ ಹೋಗ್ತದ ರೀ, ಆದ್ರ ಒಳಗಿನ ಚೈತನ್ಯ ಯಾವಾಗ್ಲೂ ಹೋಗಂಗಿಲ್ಲ, ಅದು ಯಾವಾಗ್ಲೂ ಇರ್ತದ್ರಿ. ದೇಹಕ್ಕ ಉತ್ಪತ್ತಿ ಅದ, ದೇಹಕ್ಕ ಸ್ಥಿತಿ ಅದ, ದೇಹಕ್ಕ ನಾಶ ಅದ. ಆದ್ರ ದೇಹಿಗೆ ಉತ್ಪತ್ತಿನೂ ಇಲ್ಲ, ಸ್ಥಿತಿನೂ ಇಲ್ಲ, ನಾಶನೂ ಇಲ್ಲ, ಹೌದಿಲ್ರಿ? ದೇಹ ಕಾಲಾಧೀನದ, ದೇಹಿ ಕಾಲಾಧೀನ ಇಲ್ಲ. ಇದು ನಾವ್ ಎದರಿಂದ ತಿಳ್ಕೊಂಡ್ರಿಪ್ಪ ಅಂತಂದ್ರೆ, ನಾನು ಚಂದ್ರನಿಂದ ತಿಳ್ಕೊಂಡೆ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ವೃದ್ಧಿ ಮತ್ತು ಕ್ಷಯ, ಕಲೆಗಳಲ್ಲಿ ವೃದ್ಧಿ ಕ್ಷಯ ಆಗ್ತತಿ ವಿನಃ ಮೂಲ ಚಂದ್ರನಲ್ಲಿ ಇಲ್ಲ. ಹಂಗ ದೇಹದಲ್ಲೇ ಷಡ್ಭಾವ ವಿಕಾರಗಳದ ವಿನಃ ಮೂಲ ಚೈತನ್ಯನಾದ ನನ್ನಲ್ಲೇ ಇಲ್ಲ. ಇದನ್ನ ನಾನು ಯಾರಿಂದ ತಿಳ್ಕೊಂಡೆ? ಚಂದ್ರನನ್ನ ತಿಳ್ಕೊಂಡೆ. ನಾವು ಈ ಚಂದ್ರನ ನೋಡೋದ್ರಿ ಹೊರಗೆ ಹೋಗಿ, ಚಂದ್ರನ ನೋಡಿದಾಗ ಒಂದಿಷ್ಟು ಅದು ಕಳಾಪೂರ್ಣ ಅದರಿ, ಹೌದ್ರಿ? ಹುಣ್ಣಿಮೆ ಸಮೀಪ ಬಂದಾಗ ತುಂಬ್ಕೋ ಅಂತ ಬರುತ್ತ, ಹುಣ್ಣಿಮೆಯಿಂದ ಮತ್ತ ಇಳ್ಕೋ ಅಂತ ಬರುತ್ತ. ಹಂಗ ನಮ್ಮ ಶರೀರನು ಒಂದೇ ಕಲದಿಂದ ಏರ್ಕೋಂತ ಬರ್ತತಿ. ಒಂದು ಕ್ಷಣ ಬಂದು ನಿಂದಿರುತ್ತ, ಮತ್ತ ಅದು ಇಳ್ಕೋಂತ ಬರ್ತತಿ. ಶರೀರದ ಸ್ವಭಾವ ಹಿಂಗೈತಿ, ಹೌದಿಲ್ರಿ? ನಾನು ಷಡ್ಭಾವ ವಿಕಾರದಿಂದ ಕೂಡಿದ ಈ ದೇಹದಲ್ಲಿ ಇದ್ರೂ ಈ ವಿಕಾರಗಳ ಸಂಬಂಧ, ದೇಹದ ಸಂಬಂಧ ನನಗಿಲ್ಲ. ಈ ಜ್ಞಾನವನ್ನು ಯಾರಿಂದ ಪಡೆದೆ? ನಾನು ಚಂದ್ರನಿಂದ ಪಡೆದೆ. ದತ್ತಾತ್ರೇಯ ಹೇಳ್ತಾರೆ. ಸೂರ್ಯನಿಂದನೂ ಕೂಡ ಪಡೆದೆ ನಾನು. ಸೂರ್ಯನಿಂದ ಏನು ಪಡೆದೆ? ನಿನ್ನೆ ಚಿಂತನದಾಗ ಬಂದದ ಇದು ವಿಷಯ. ಸೂರ್ಯನ ಕಿರಣ
ಸಮುದ್ರದ ಜಲವನ್ನ ಅಲ್ಲಿಂದ ಅದನ್ನ ತಗೊಂಡು ಮೇಘಗಳ ಕಡೆ ಒಯ್ದು ಮಳೆಯನ್ನ ಸುರಿಸ್ತದ, ಜನರನ್ನ ಸಂತೃಪ್ತಗೊಳಿಸ್ತದ ರೀ. ಹೌದಿಲ್ರಿ? ಈ ಈ ಗುಣವನ್ನ ನಾನು ಸೂರ್ಯನಿಂದ ಪಡೆದೆ. ಅದ ಹೆಂಗ? ಸಮುದ್ರದಾಗಿಂದ ನೀರನ್ನ ತಗೊಂಡು, ಲಕ್ಷ್ಯ ಕೊಡಬೇಕ, ಸಮುದ್ರದಾಗಿಂದ ನೀರನ್ನ ತಗೊಂಡು ಎಲ್ಲಿ ಅವಶ್ಯಕತೆ ಅದಲ್ಲ ಅಲ್ಲಿ ಚೆಲ್ತದ್ರಿ ಅದು. ಹೌದಿಲ್ರಿ? ಉಪ್ಪು ನೀರನ್ನ ಸಿಹಿಯನ್ನಾಗಿ ಪರಿವರ್ತನೆ ಮಾಡ್ತದ, ಬಳಕೆಗೆ ಯೋಗ್ಯ ಆಗೋ ಹಂಗ ಮಾಡ್ತದ. ಯಾವುದು? ಸೂರ್ಯ. ಹಾಗೆಯೇ ನಾನೇನ್ ಮಾಡೀನಿ, ಎಲ್ಲರಿಂದ ತಗೋತೀನಿ, ಯಾರಿಗೆ ಅವಶ್ಯಕತೆ ಅದಲ್ಲ ಅವ್ರಿಗೆ ಕೊಡ್ತೀನಿ. ಇದು ನಾನು ಎಲ್ಲಿಂದ ಕಲ್ತೆ? ಸೂರ್ಯನಿಂದ ಕಲ್ತೀನಿ. ದತ್ತಾತ್ರೇಯ ಹೇಳ್ತಾರ. ಇನ್ನ 2 ಪಕ್ಷಿಗಳಿಂದ ನಾನು ಕಲ್ತೇನೆ. ಬಹಳ ಚಂದ ಕಥೆ ಹೇಳ್ಯಾರ ಅವರು, ಅದ್ಭುತ ಕಥೆ ಹೇಳ್ಯಾರ. ಏನಪ್ಪಾ ಅಂತಂದ್ರೆ, ಇವೆರಡು ಕಪೋತ ಅಂತಂದ್ರೆ ಪಾರಿವಾಳಗಳು. ಒಂದು ದೊಡ್ಡ ಅರಣ್ಯ ಇತ್ತಂತ. ಆ ಅರಣ್ಯದೊಳಗ ಒಂದು ಪಾರಿವಾಳ ಪಕ್ಷಿ ಇರ್ತೈತ್ರಿ. ಅದು ಒಂದೇ ಇತ್ತು, ಮಸ್ತ್ ಇತ್ತು. ಅದು ಗಂಡ ಪಾರಿವಾಳ. ಅದಕ್ಕೇನ್ ಅನಿಸ್ತಂತಂದ್ರ, ನಾನು ಇನ್ನು ಕುಟುಂಬ ಮಾಡ್ಬೇಕು ಅಂತ ಹೇಳಿ ಒಂದು ಹೆಣ್ಣು ಪಾರಿವಾಳವನ್ನ, ಅದು ಲಗ್ನ ಆಯ್ತು. ಇವ್ರು ಹೇಳೋದು ಪಾರಿವಾಳ ಅಂತ ಹೇಳಕತ್ತಾರ್ರಿ, ಅದು ನಮ್ಮದ ಕತಿ. ಕೊನೆಗೆ ಗೊತ್ತಾಗ್ತದೆ ಪಾರಿವಾಳದಿಂದ ನಾನು ಕಲ್ತೆ ಅಂತ. ಒಂದು ಹೆಣ್ಣು ಪಾರಿವಾಳವನ್ನ ಲಗ್ನ ಆಯ್ತು. ಅವು ಎರಡು ಬಹಳ ಅನ್ಯೋನ್ಯವಾಗಿದ್ದು, ಗಂಡ ಪಾರಿವಾಳ ಮತ್ತು ಹೆಣ್ಣು ಪಾರಿವಾಳ. ಅವತ್ರ ಪ್ರೇಮ ಅಪೂರ್ವ ಪ್ರೇಮ. ದಿನ ಹೋದಂಗ ಆ ಎರಡೂ ಪಾರಿವಾಳಗಳಲ್ಲಿ ಅತಿಶಯವಾದಂತ ಪ್ರೇಮ ಬೆಳ್ಕೊಂತ ಹೋಯ್ತು. ಈ ಗಂಡ ಪಾರಿವಾಳದ ಮೇಲೆ ಹೆಣ್ಣು ಪಾರಿವಾಳದ ಅತಿಶಯವಾದಂತ ಆಸಕ್ತಿ, ಹೆಣ್ಣು ಪಾರಿವಾಳದ ಮೇಲೆ ಗಂಡ ಪಾರಿವಾಳದ ಅತಿಶಯವಾದಂತ ಆಸಕ್ತಿ, ಅದು ನಿರ್ಮಾಣ ಆಕೋಂತ ಹೋಯ್ತು. ಎರಡೂ ಪಕ್ಷಿ ಹೆಂಗಿದ್ದು ಅಂತಂದ್ರ, ಅವು ಅಗದಿ ಹಾವು ಭಾವ ಮಾಡ್ಕೊಂತ ವಿಲಾಸದಿಂದ ಒಂದನ್ನೊಂದು ನೋಡ್ತಿತ್ತು, ಪ್ರೀತಿಯಿಂದ ಒಂದನ್ನೊಂದು ಅಪ್ಕೋತಿದ್ದು, ಮನಸ್ಸ ಜೀವ ಭಾವದಿಂದ ಒಂದು ಬಿಟ್ಟು ಒಂದು ಕ್ಷಣಾನು ಇರ್ತಿರ್ಕಿಲ್ಲ. ಅಷ್ಟು ಚಂದಿದ್ದು ಪಾರಿವಾಳ. ಈ ಪಾರಿವಾಳ, ಗಂಡ ಪಾರಿವಾಳ ಹೆಣ್ಣು ಪಾರಿವಾಳಕ್ಕ ಉಣಿಸ್ತಿತ್ತು, ಹೆಣ್ಣು ಪಾರಿವಾಳ ಗಂಡ ಪಾರಿವಾಳನ್ನ ಉಣಿಸ್ತಿತ್ತು. ಎಲ್ಲ ತಿರುಗಾಡಕ್ ಹೊಂಟು ಅಂದ್ರೆ ಕೂಡೇ ಹೋಗಿದ್ದು. ಭಾರಿ ಅವ್ರದ್ದು ಜೀವನ, ಎರಡು ಪಾರಿವಾಳಗಳು. ಒಂದಿನ ಏನಾಯ್ತಪ್ಪ ಅಂತಂದ್ರ, ಈ ಎರಡು ಕೂಡಿ ತಿಂತಿದ್ದು ಬಹಳ ಒಂದಕ್ಕೊಂದು ಅನನ್ಯವಾಗಿದ್ದು. ಈ ಗಂಡ ಪಾರಿವಾಳ ಏನ್ ಮಾಡ್ತಿತ್ತಪ್ಪ ಅಂತಂದ್ರೆ, ಆ ಕಡೆ ಈ ಕಡೆ ಹೋಗ್ತಿತ್ರ. ಅದು ಹೋಗಿ ಕಷ್ಟಪಟ್ಟು ದುಡಿತಿತ್ತು. ಅದೆಲ್ಲ ತಗೊಂಡು ಬಂದ ಹೆಣ್ಣು ಪಾರಿವಾಳ ಕೊಡ್ತಿತ್ತು. ಆ ಹೆಣ್ಣು ಪಾರಿವಾಳ ಆದ್ರೂ ಕೂಡ ಏನ್ ಮಾಡ್ತಿತ್ತಪ್ಪ ಅಂತಂದ್ರೆ, ಗಂಡನಿಗೆ, ಗಂಡ ಪಾರಿವಾಳನಿಗೆ ಉಣಿಸ್ತಿತ್ತು, ತಿನ್ನಿಸ್ತಿತ್ತು. ಹಿಂಗ್ ನಡೀತಿತ್ತು. ಬಹಳ ಪ್ರೇಮಮಯ ಜೀವನ, ಸಮೃದ್ಧಮಯ ಜೀವನ. ಬಹಳ ವಿನೋದದಿಂದ ಅವೆರಡು ಆಟ ಆಡ್ತಿತ್ತು. ಅವೆರಡು ಪಾರಿವಾಳಗಳು ಮಧುರವಾಗಿ ಮಾತಾಡ್ತಿದ್ದು, ಪರಸ್ಪರ ಬಹಳ ಚಂದಿದ್ದು. ಹಿಂಗ ಅವ್ರ ಜೀವನ ಇತ್ತು. ಕಾಲಾಂತರದೊಳಗ ಆ ಪಾರಿವಾಳ ಗರ್ಭವತಿ ಆಗ್ತದ, ಹೆಣ್ಣು ಪಾರಿವಾಳ. ಮೊದಲ ಆ ಗಂಡ ಪಾರಿವಾಳಕ್ಕ ಹೆಣ್ಣು ಪಾರಿವಾಳ ಮ್ಯಾಗ ಬಹಳ ಪ್ರೀತಿ. ಮತ್ತಿನ ಗರ್ಭಿಣಿ ಆದ್ರೆ ಕೇಳುದೇನು, ಅತಿಶಯ ಕುಣಿದಾಡಕೈತ್ರ ಅದು. ಹೆಂಗಾಗ್ತದಂತಂದ್ರ, ಈ ಲೋಬಿ ಕೈಯಾಗ ಅಕಸ್ಮಾತ್ ಹಣ ಸಿಕ್ತಂತಂದ್ರೆ ಹೆಂಗ್ ಮಾಡ್ತಾರ? ಹೌದಿಲ್ರಿ? ಮೊದಲ ಲೋಭಿ ಹಣ ಸಿಕ್ತು ಅಂತಂದ್ರೆ ಎಷ್ಟು ಖುಷಿ ಪಡ್ತಾನಲ್ಲ, ಹಂಗ. ಅಥವಾ ಈ ಮಂಗ್ಯಾಗ ಮೊದಲ ಮಂಗ್ಯ ಅದಕ್ಕೊಂದಿಟ್ಟು ಶರೀರ ಕುಡಿಸಿದ್ರ
ಹೆಂಗ ಟಣ್ ಟಣ್ ಆ ಕಡೆ ಈ ಕಡೆ ಜಿಗಿದಾಡ್ತದಲ್ಲ, ಹಂಗ ಭಾರಿ ಖುಷಿಯಿಂದ ಮೊದಲ ಪ್ರೀತಿಯಿಂದ ಇರುವಂತವು ಅತಿಶಯ ಖುಷಿಯಿಂದ ಅವು ಸಂತೋಷದಿಂದ ಇತ್ತದು. ಕಾಲ ಕಳಿತು, ಆ ಹೆಣ್ಣ ಪಾರಿವಾಳ ತತ್ತಿಗಳನ್ನ ಹಾಕಿತು. ಆ ಭಗವಂತನ ಲೀಲಾಮಯ ಬಹಳ ಮಜಾ ಅದ ರೀ. ಆ ಹರಿಯ ಮಾಯಾ, ಪರಮಾತ್ಮನ ಮಾಯಾ ಬಹಳ ಅದ್ಭುತ ರೀ. ಅದು ಏನ್ ಮಾಡಿತಪ್ಪ ಅಂತಂದ್ರೆ, ಆ ಮಾಯೆ ಆ ತತ್ತಿಯೊಳಗ ರಸ ಇರ್ತೈತಲ್ಲ, ಆ ರಸದಿಂದ ಉಗುರುಗಳು, ರೆಕ್ಕೆ, ಚುಂಚ, ನೇತ್ರ ಎಲ್ಲಾ ನಿರ್ಮಾಣ ಆಯ್ತು. ಇದು ಭಗವಂತನ ಲೀಲಾ. ಒಂದು ದಿವಸ ತತ್ತಿಗಳು ಒಡೆದು ಸಣ್ಣ ಸಣ್ಣ ಮರಿಗಳು ಬಂತು. ಈಗ ಇದಕ್ಕ ಗಂಡ ಪಾರಿವಾಳಕ್ಕೆ ಅಷ್ಟು ಸಂತೋಷ ಆಗ್ಬೇಡ್ರಿ. ಅನ್ಯೋನ್ಯ ಕುಟುಂಬ, ಒಂದು 4 ಮಕ್ಕಳು, ಈ ಗಂಡ ಹೆಂಡತಿ ಬಹಳ ಪ್ರೇಮ ಅದ್ರ ಮೇಲೆ, ಆ ಮರಿಗಳ ಮೇಲೆ. ಮರಿಗಳು ಬಹಳ ಅತಿಶಯ ಕೋಮಲಾಗಿದ್ದು, ಅತ್ಯಂತ ಸುಂದರವಾಗಿದ್ದು, ಮತ್ತ ತಂದೆ ತಾಯಿಗಳು ಬಹಳ ಅದನ್ನ ಪ್ರೀತಿಯಿಂದ ನೋಡ್ತಿದ್ರಿ. ಇದನ್ನ ಯಾರ ಕತೆ ಹೇಳಕತ್ತನೋ ಲಕ್ಷಣ ಇಟ್ಕೋಬೇಕು. ಪಾರಿವಾಳ ಸುಮ್ನ ಅಷ್ಟೇ ಅದು. ಬಹಳಷ್ಟ ಪ್ರೀತಿ, ಬಹಳಷ್ಟು ಇದರಿಂದ ನಡೆದದ. ಒಮ್ಮೆ ಏನಾಯ್ತಪ್ಪ ಅಂತಂದ್ರೆ, ಆ ಸಣ್ಣ ಸಣ್ಣ ಮರಿಗಳು ಬಹಳ ಚಂದ ಇರ್ತಾವ. ಆ ಮರಿಗಳು ಆಲಿಂಗನ ಮಾಡುದು, ಆ ತೊದಲ ನುಡಿಗಳನ್ನ ನುಡಿಯೋದು, ಅವುಗಳ ಮಧುರ ಸ್ಪರ್ಶ, ಹೌದಿಲ್ರಿ? ಇದರಿಂದ 2 ದಂಪತಿ ಪಾರಿವಾಳಗಳಿಗೆ ಬಹಳ ಆನಂದ ಆಗ್ತಿತ್ತು. ಆ ತಂದೆ ತಾಯಿಗಳು ಆ ಕುಂತ್ರ ನಿಂತ್ರ, ಎಲ್ಲಿ ಕುಂತಾರ ಅಲ್ಲಿ ಆ ಸಣ್ಣ ಸಣ್ಣ ಮರಿಗಳು ಓಡ್ಕೋಂತ ಬಂದ್ ಅವ್ರ ಜೊತೆ ಹಾಕಿರ್ತಿದ್ವು. ಇವು ಚುಂಚದಿಂದ ಅವಕ್ಕ ತಿನ್ನಿಸ್ತಿದ್ದು, ಉಣಿಸ್ತಿದ್ದು. ಹಿಂಗ ಅವ್ರ ಜೀವನ ನಡೆದಿತ್ತು. ಒಮ್ಮೆ ಏನಾಗ್ತದ ಅಂತಂದ್ರೆ, ಇದು ಭಗವಂತನ ಮಜಾದ ಮಾಯಾ. ಚತುರಾತು ಶಿರೋಮಣಿ ಗುಣ ಲಾವಣ್ಯಾಚಿ ಕಾನಿ ಧನ್ಯತೋಚಿ ವಿಠೋಬ. ಇಂಥ ಸುಖ ಸಂಸಾರದೊಳಗ ಒಮ್ಮೆ ಏನಾಗ್ತತಿ, ಈ ಪಾರಿವಾಳ, ಗಂಡ ಪಾರಿವಾಳ ಗೂಡಿನಿಂದ ಆಹಾರ ತರಬೇಕಂತೇಳಿ ಹೋಗ್ತದ. ಇದು ಹೋಗೋದಕ್ಕ ಒಬ್ಬ ಬೇಡ ಅಲ್ಲಿ ಬರ್ತಾನ. ನೋಡ್ತಾನವ, ಒಂದು ಪಾರಿವಾಳ ಅದ, ಸಣ್ಣ ಸಣ್ಣ ಪಾರಿವಾಳ ಅದಾವ. ಅವನ ತಲೆ ಏನ್ ಬರ್ತಪ್ಪ ಅಂತಂದ್ರ, ಇವತ್ತಿನ ನಾನು ಹಿಡಿಬೇಕು. ಬಲಿ ಹಾಕ್ತಾನ. ಬಲಿ ಹಾಕಿದ ಬಳಿಕ ಸಣ್ಣ ಮರಿಗಳ ಅವಕ್ಕೇನ್ ಗೊತ್ತ್ರಿ ಇದು ಬಲಿನೋ ಏನು ಅಂತೇಳಿ. ಹೋಗಿ ಬಲಿ ಆಗ್ಬಿಡ್ತಾವ, ಅಟ್ಕಾಸ್ಕೊಂಡ್ ಕೊಡ್ತಾವ. ಹೆಣ್ಣ ಪಾರಿವಾಳ ಅದನ್ನ ನೋಡಿ ಬಹಳ ರೋಧಿಸ್ತದ ರೀ. ಬಡ್ಬಡ್ಕೊಂದು ಜೋರಾಗಿ ಅಳ್ತದ, ಉರುಳಾಡ್ತದ. ಏನೆಲ್ಲ ಮಾಡಿದ್ರೂ ಏನ್ ಕೆಲಸ ಆಗಂಗಿಲ್ಲ. ಆ ಮರಿಗಳು ಅದ್ರ ಮುಂದ ತಿರ್ಕೊಂತಾವ, ಆ ಬಲಿಯೊಳಗೆ ಬಿದ್ದು. ಸಣ್ಣ ಮರಿಗಳು. ಇದು ಹೋಗ್ತದ, ಅದನ್ನ ರಕ್ಷಣೆ ಮಾಡ್ಬೇಕಂತ ಹೋಗಿ ಇದು ಆದ ಬಲ್ಯಾಗ ಸಿಕ್ಕ ಒದ್ದಾಡಕ್ ಚಲೋ ಮಾಡ್ತತಿ. ಇಷ್ಟ್ರಾಗ ಆ ಗಂಡ ಪಾರಿವಾಳ ಹರ್ಕೋಂತ ಬರ್ತತಿ. ಅದು ನೋಡ್ತದ, ಮಕ್ಕಳ ಸತ್ತಾವ, ಹೆಂಡತಿ ಅದ್ರಾಗ ಸಿಕ್ಕೊಂಡು ಒದ್ದಾಡಕತ್ತಾಳ. ಎಷ್ಟು ದುಃಖ ಆಗಬಾರ್ದ್ರಿ. ಆ ತನ್ನ ಪುತ್ರರನ್ನ, ಹೆಂಡತಿಯನ್ನ ನೋಡಿ ಭಯಂಕರ ದುಃಖದಿಂದ ಅವ ಏನ್ ಮಾಡ್ತಾವಪ್ಪ ಅಂತಂದ್ರೆ, ಬಹಳ ರೋದನೆ ಮಾಡಕ್ ಚಲೋ ಮಾಡ್ತಾನ. ಹೊಡ್ಕೊಂತಾನ, ಬಡ್ಕೊಂತಾನ. ಏನ್ ಮಾಡಿದ್ರೂ ಏನ್ ಮಾಡ್ಬೇಕು ತಿಳಿಯಂಗಿಲ್ಲ. ಯಾವ್ದಕ್ಕ? ಗಂಡ ಪಾರಿವಾಳಕ್ಕೆ. ಅದು ಕೂಡ ಹೋಗಿ ಅಲ್ಲಿಯೇ ಬೀಳ್ತದ. ಇಷ್ಟ ದೃಶ್ಯವನ್ನ ದತ್ತಾತ್ರೇಯರು ನೋಡಿದರು. ಕತಿ ಚಂದದ ಇಲ್ರಿ ಇದು? ಹೌದಿಲ್ರಿ? ಇದರಿಂದ ನಾನು ಕಲ್ತೆ ಅಂತಾರ ಅವರು. ಏನ್ ಕಲ್ತ್ರಪ್ಪ ಅವರು? ನಾವೇನ್ ಕಲಿಬೇಕು? ಮುಖ್ಯವಾದ ಮಾತ್ರಿ. ಸಂತರು ಹೇಳ್ಯಾರ್ರಿ, ಶರಣರು ಕೂಡ ಹೇಳ್ಯಾರ. ಈಗ ನಾವು
ಶರಣರ ವಚನಗಳನ್ನು ಹೊರತುಪಡಿಸಿ ಚಿಂತನೆ ಮಾಡೋದ್ರಿಂದ ಒಂದು ಮಾತನ್ನ ಹೇಳ್ತೇನೆ. ಏನಂತಂದ್ರೆ, ಈ ಮನುಷ್ಯ ಶರೀರ ಅದ ನೋಡ್ರಿ, ಇದಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಸ್ವರ್ಗದಲ್ಲಿರ್ತಕ್ಕಂಥ ದೇವತೆಗಳು ಸುದಕ ಭಗವಂತನ ಹತ್ರ ನಿತ್ಯ ಪ್ರಾರ್ಥನೆ ಮಾಡ್ತಾರಂತ, ಹೇ ಪರಮಾತ್ಮನೇ, ನನಗ ಮನುಷ್ಯ ಶರೀರ ಕೊಡುವಂತ. ದುರ್ಲಭಂ ತ್ರಯಮೇವ ಏತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮೊದಲನೇದು, ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಅಂತ ಹೇಳ್ಯಾರ ವಿವೇಕ್ ಚೂಡಾಮಣಿಯವರು. ದೈವಾನುಗ್ರಹ ಹೇತುಕಂ, ಭಗವಂತನ ಅನುಗ್ರಹ ಆದ್ರ ಮಾತ್ರ ಸಿಗುವಂಥದ್ದು ಯಾವುದಪ್ಪ ಅಂತಂದ್ರೆ ಈ ಮನುಷ್ಯ ಶರೀರ. ಈ ಮನುಷ್ಯ ಶರೀರದಾಗ ಬಂದ ಏನ್ ಮಾಡ್ಬೇಕದ್ರಿ? ಮನುಷ್ಯ ಜನ್ಮದ ಲಾಭ ಏನು ಅಂತ ಕೇಳಿದ್ರ, ತನ್ನ ನಿಜ ಸ್ವರೂಪವನ್ನು ತಿಳ್ಕೊಂಡು ಜೀವನ್ ಮುಕ್ತರಾಗುದು. ಇದನ್ನ ನಾವು ಮಾಡ್ಬೇಕಾಗಿದೆ. ಆದ್ರೆ ಬಂದೇವು ಏನ್ ಮಾಡಕತ್ತೇವಿ? ಬಂದಿರೋದ ಅದ್ರ ಸಲುವಾಗಿ, ಜೀವನ್ ಮುಕ್ತಿ ಸಲುವಾಗಿ. ಇಲ್ಲಿ ಬಂದ ಒಂದು ಗೂಡು ಕಟ್ಕೋತೀವಿ, ಹೌದಿಲ್ರಿ? ಹಂಗ ಬೆಳಿತಾ 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 ಬಾಲಾವಸ್ಥಾತ್ ಕ್ರೀಡಾಸಕ್ತ, ಆಟ ಆಡ್ಕೋಂತ ಬೆಳಿತೀವಿ. ತರುಣಾವಸ್ಥಾತ್ ತರುಣೀರ, ಯಾವಾಗ ತಾರುಣ್ಯ ಬರ್ತದ ಅವಾಗ ತರುಣಿಯರಲ್ಲಿ ರಕ್ತರಾಗ್ತೀವಿ, ಹೌದಾ ಇಲ್ರಿ? ಇಬ್ಬರದು ಅದೇ ಕತಿ. ತರುಣಿಯರಲ್ಲಿ, ತರುಣಿಯರು ತರುಣರಲ್ಲಿ ರಕ್ತರಾಗ್ತಾರ, ಅಂದ್ರೆ ಪ್ರೇಮ ಉಳ್ಳವರು ಆಗ್ತಾರ. ಬಂದದ್ದು ಆತ್ಮಜ್ಞಾನಕ್ಕಾಗಿರೆ ಮತ್ತ ಮಾಡಕತ್ತಾರೇನು? ಗಂಡನ ಹೆಂಡತಿಯನ್ನ ಗಂಡನ ಪ್ರೀತಿಸ್ಕೊಂತ ಹಿಂಗ ಕಾಲ್ ಹೋಗ್ತದಂತಂದ್ರ ಗೊತ್ತಾಗಂಗಿಲ್ಲ, ಹೌದಿಲ್ರಿ? ತಮ್ಮ ನಿಜ ಸ್ವರೂಪವನ್ನೇ ಮರೆತು ಅದನ್ನ ಬಿಟ್ಟ ಬರೇ ಬಂಧನಕ್ಕೆ ಒಳಗಾಗಿ ಪೂರ್ಣ ಇದ್ರೊಳಗ ಮುಳುಗಿ ಬಿಡ್ತೀವಿ. ಇದನ್ನ ನಾನು ಎದರಿಂದ ಕಲ್ತೀನಿ? ಆ ಪಾರಿವಾಳದ ಕುಟುಂಬದಿಂದ ಕಲ್ತೀನಿ. ಹಿಂಗಿರ್ಬಾರ್ದು ಅಂತ ಹೇಳ್ತಾರ ದತ್ತಾತ್ರೇಯರು. ಗೃಹಸ್ಥ ಜೀವನ ಇರಬಾರ್ದು ಅಂತ ಅಲ್ರಿ. ಗಂಡ ಹೆಂಡತಿನ ಪ್ರೀತಿಸ್ಬೇಕು, ಹೆಂಡತಿ ಗಂಡನ ಪ್ರೀತಿಸ್ಬೇಕು, ಹೌದು ಬೇಕಿದು. ಆದ್ರ ಗೊತ್ತಿರ್ಬೇಕ್ರಿ. ಏನ್ ಗೊತ್ತಿರ್ಬೇಕು? ನಿಜವಾದ ಕಲ್ಯಾಣ ಹೆಂಗ ಗೊತ್ತನ್ರಿ? ನಾವೊಂದು ಸಂಕಲ್ಪ ಪ್ರಾಚೀನರು ಮಾಡಿಸ್ತಾರ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ, ಹೌದಿಲ್ರಿ? ಧರ್ಮ ಅರ್ಥ ಕಾಮದಲ್ಲಿ ನಿನ್ನ ಕೈ ಬಿಟ್ಟು ಹೋಗುದಿಲ್ಲ. ಅದ್ರ ಸಂಗಟ ಮೋಕ್ಷದಲ್ಲಿ ಯಾಕಿಲ್ಲ? ಮುಕ್ತಿಯೊಳಗೆ ನಿಜವಾದ ಗಂಡನ ಕೆಲಸ ಏನದಪ್ಪ ಅಂತಂದ್ರ, ನಿಜವಾದ ಗಂಡ ಮದುವೆ ಮುಖ್ಯ ತಾತ್ಪರ್ಯ ಏನ್ ಗೊತ್ತನ್ರಿ? ಮದುವೆ ಯಾಕಾಗ್ಬೇಕು? ಯಾಕಾಗ್ಬೇಕಂತಂದ್ರೆ, ವಯಸ್ಸಾಯ್ತಂತಂದ್ರ, ವಯಸ್ಸಾದ ಬಳಿಕ ಒಬ್ಬರಿಗೊಬ್ರು ಆಸರ ಆಗ್ಬೇಕು. ಅದ್ರ ಸಲುವಾಗಿ ಲಗ್ನದ ರೀ. ಒಬ್ರು ಇದು ಗೃಹಸ್ಥ ಜೀವನ ಬಾಳ ಚಂದ ಐತ್ರಿ. ಅಷ್ಟು ಇದನ್ನೆಲ್ಲ ಬಳಸಿಬಿಡ್ತೇವಿ. ಖರೆ ಗೃಹಸ್ಥ ಧರ್ಮ ಅಂದ್ರೆ ಹೆಂಗೈತಿ ಅನ್ನೋದು ಗೊತ್ತೇ ಇಲ್ಲ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಬರೇ ಹೆಂಡತಿ ಮಕ್ಕಳು ಸಂಸಾರ ಇದ್ರೊಳಗನ ಮಗ್ನಾಗಿ ಮೂಲ ಗುರಿಯನ್ನ ಮರಿತೀವಿ, ಹೌದಿಲ್ರಿ? ಅದಕ್ಕೆ ಶರಣರು ಕೊಟ್ಟಿರೋದು ಏನ್ ಗೊತ್ತನ್ರಿ? ಗಂಡ ಹೆಂಡತಿ ಲಗ್ನ ಆದ ಬಳಿಕ ಈ ಭವಬಂಧನಕ್ಕೆ ಒಳಗೆ ಹೋಗ್ಬಾರ್ದವ್ರು. ಇದರಿಂದ ಪಾರಾಗುವಂತ ದಾರಿ ನೋಡ್ಬೇಕು. ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ದತ್ತಾತ್ರೇಯ ಹೇಳಕತ್ತಾರ. ಇಬ್ಬರದು ಜವಾಬ್ದಾರಿ ಅಷ್ಟೇ ಅದ. ಗಂಡ ಹೆಂಡತಿಯನ್ನ ಜೀವನ್ ಮುಕ್ತಳನ್ನಾಗಿ ಮಾಡಕ್ ಪ್ರಯತ್ನ ಮಾಡ್ಬೇಕು. ಅಂದಾಗ ಗಂಡವ ಬರೇ ಭೋಗದ ವಸ್ತು ಭೋಗಕ್ಕಾಗಿ ನನ್ನ ಮನೆಯಾಗಿನ ಚಾಕರಿಗಾಗಿ ಹೆಂಡತಿನ ಮಾಡ್ಕೊಳ್ದಲ್ರಿ. ಹೆಂಡತಿ ಜೀವನ್ ಮುಕ್ತಳಾಗ್ಬೇಕ್ರಿ. ತಾ ಮುಕ್ತಳಾಗಿದ್ರಂದ್ರ ಗಂಡನ ಆ ಕಡೆ ತಗೊಂಡು ಹೋಗ್ಬೇಕು. ಒಂದು ಕುಟುಂಬ ಇತ್ತಂತ, ಈ ಶ್ರಾವಣ ಮಾಸದಾಗ ಪ್ರವಚನಕಾರರ ಕಥೆ ಹೇಳ್ತಾರೆ. ಇದ್ರ ಒಂದು ಕುಟುಂಬ ಇತ್ರಿ. ಕುಟುಂಬದಲ್ಲೇ ಸುಂದರ ಕುಟುಂಬ. ಅಲ್ಲೇ
ಒಬ್ರು ಸಾಧುಗಳು ಬಂದ್ರಂತ. ಬಂದ ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದ್ರತನ. ಅವಾಗ ಬರ್ರಿ ಅಂತ ಸೊಸೆ ಕರ್ಕೊಂಡು ಬಂದಳಂತ. ಕರ್ಕೊಂಡು ಬಂದ, ಏನವ ಮಾತಾಡ್ಸ್ತಾರಲ್ಲ, ಯಾವೂರಕ್ಕಿ ನೀನು, ಎಷ್ಟು ವಯಸ್ಸು ನಿನಗ, ಯಾವಾಗ ಹುಟ್ಟಿ ಅಂತ ಕೇಳಿದ್ರತ್ತರಿ. ಅವಾಗ ಅಕ್ಕಿ ಹೇಳಿದಳ್ರಿ, ಅವ ಭಾಳ ಚಂದ ಹೇಳ್ತಾರೆ ಇದ್ರ ಪ್ರವಚನಕಾರರು. ಅಕ್ಕಿ ಹೇಳಿದಳಂತ, ನಾನು ಹುಟ್ಟೆ ಒಂದು 20 ವರ್ಷ ಆಯ್ತು. ನಾನು ಹುಟ್ಟೆ 20 ವರ್ಷ ಆಯ್ತು. ನನ್ನ ಗಂಡು ಹುಟ್ಟೆ ಈಗ 5 ವರ್ಷ ಆಯ್ತು. ನೋಡ್ರಿ ಮಜಾ ಅದ. ನಮ್ಮ ಅತ್ತಿ ಮಾವ ಹುಟ್ಟೆ ಈಗ 2-3 ವರ್ಷ ಅದು. ವಿಚಿತ್ರ ಅಲ್ಲ ಇದು. ನಾನು ಹುಟ್ಟೆ 20 ವರ್ಷ ಅಂದ್ರ ಬಾಲ್ಯದಾಗ ಆಕಿ ದೀಕ್ಷಾ ಸಂಸ್ಕಾರವನ್ನ ಮಾಡ್ಕೊಂಡು ಈ ದಾರಿಯೊಳಗದಾಳ. ತಾ ಹುಟ್ಟಿದ ಬಳಿಕ ಗಂಡನ ಆ ಮಾರ್ಗಕ್ಕೆ ತಂದಳು. ಅವ ನಂತರ ಹುಟ್ಟಿದ, ಅದಕ್ಕೆ 10 ವರ್ಷ. ಅತ್ತಿ ಮಾವ ಅವ್ರ ನಂತರ ಬಂದವರು. ಹೌದಿಲ್ರಿ? ಮೊನ್ನೆ ಹುಟ್ಟ್ಯಾರಂತ ಅದರ ಅರ್ಥ ರೀ. 2-3 ವರ್ಷ ಆಗ್ಯಾವಂತ. ಪರಮಾರ್ಥದಿಂದ ಸಂಸಾರ ಬಹಳ ಚಂದ ಆಗ್ತದ ರೀ. ನಿಜವಾಗಿಯೂ ಗೃಹಸ್ಥ ಜೀವನ ಸರ್ವಶ್ರೇಷ್ಠ ಜೀವನ ರೀ. ಮಹಾನ್ ತಪಸ್ಸು ಜೀವನ. ಮತ್ತು ಅಷ್ಟೇ ಅಲ್ಲ, ಇದು ಇಲ್ಲಿ ಅಹಂ ಮಮಗಳನ್ನ ಬಿಡಬೇಕು, ಬಂಧನದಿಂದ ಬಿಡುಗಡೆ ಹೊಂದಬೇಕು, ಒಬ್ಬರಿಗೊಬ್ರು ಸಹಕಾರ ಮಾಡಬೇಕು. ಗಂಡ ಹೆಂಡತಿಗೆ ಸಹಕಾರ ಮಾಡಬೇಕು, ಹೆಂಡತಿ ಗಂಡಗೆ ಸಹಕಾರ ಮಾಡಬೇಕು. ಇಬ್ಬರು ಮುಖ್ಯ ಗುರಿ ಪರಮಾರ್ಥ ಇರಬೇಕು. ಅಂದ್ರ ಇದು ಮಹಾಮನೆಯ ಆಗ್ತದೆ. ಇದನ್ನ ನಾವ್ ಎಲ್ಲಿಂದ ಕಲ್ತೀವಿ ಅಂತಂದ್ರ ದತ್ತಾತ್ರೇಯದಿಂದ ಕಲ್ತೀವಿ ಅಂತ ಹೇಳ್ತಾ ಇವತ್ತಿಗೆ ಇಟ್ಟು ಸಾಕು. ಮತ್ತೆ ಪುನಃ ನಾಳೆ ಚಿಂತನೆ ಮಾಡೋಣ್ರಿ. ಎಲ್ಲ ಪೂಜ್ಯರಿಗೆ ಶರಣಾರ್ಥಿಗಳು. ಧನ್ಯವಾದಗಳ್ರಿ ಶರಣಾರ್ಥಿಗಳು. ನಾವು ಅದೇ ಇದ್ರೊಳಗ ಮುಳುಗಿ ಹೋಗಿದ್ದೀವಿ. ಬಹಳ ಅದ್ಭುತವಾದಂತ ಒಂದು ಕಥೆಯನ್ನ ತಾವ್ ಹೇಳಿದ್ರಿ. ಅಂದ್ರ ಇದೆಲ್ಲಾ ಯಾವಾಗ ಏನ್ ಬರ್ತದ ಅನ್ನೋದು ಗೊತ್ತಿಲ್ಲ. ಅದಕ್ಕ ನಾವು ಒಂದಕ್ಕೆ ಅಂಟ್ಕೊಂಡ್ ಕುಂತೀವಿ ಅಥವಾ ಆ ಬಂಧನಕ್ಕ ಬಹಳಷ್ಟು ನಾವು ಹಚ್ಕೊಂಡಿವಿ ಅಂದ್ರ ಅದು ನಮಗ್ ದುಃಖಕ್ಕೆ ಕಾರಣ ಆಗ್ತದ ಅನ್ನೋದು ಈ ಕಥೆಯ ಮೂಲಕ ಗೊತ್ತಾಗ್ತದ ಅನ್ನೋದು. ಅದಕ್ ಇಂಥ ಕಥೆಗಳ ಮೂಲಕ, ಆ ನಿಸರ್ಗದ ಕಥೆಯ ಮೂಲಕ ನಮ್ಮ ಜೀವನದೊಳಗ ಯಾವುದನ್ನು ನಾವು ಬಹಳ ಅತಿಯಾಗಿ ಹಚ್ಕೋಬೇಕು. ಆದ್ರ ಅತಿಯಾಗಿ ಹಚ್ಕೊಂಡಿವಿ ಅಂದ್ರ ಅದು ಯಾವಾಗ ಏನ್ ಬರ್ತದ ಇಂಥ ಆಪತ್ತುಗಳು ಬಂದು ಅಂದ್ರ ಅದು ನೈಸರ್ಗಿಕ ನಿಯಮ. ಅದನ್ನ ನಾವು ತಿಳ್ಕೋಬೇಕು ಅನ್ನೋದೇ ಈ ಸೂತ್ರ ಅದ್ರೊಳಗ ಅದ ಅನ್ನೋದು ನನಗೆ ಗೊತ್ತಾಯ್ತು. ಧನ್ಯವಾದಗಳ್ರಿ ಅಣ್ಣವ್ರ. ಬಹಳ ಅದ್ಭುತವಾದಂತ ಗುರುತತ್ವದ ಮೂಲಕ ತಾವು ಅನುಭವವನ್ನು ಹಂಚ್ಲಾಕತ್ತೀರಿ. ಶರಣಾರ್ಥಿಗಳು. ಇವತ್ತಿನ ವಿಷಯದ ಕುರಿತು ಯಾರಿಗಾದ್ರೂ ಏನಾದ್ರು ಒಂದ್ ನಿಮಿಷಮ್ಮ. ಇನ್ನೊಂದು, ನಾನು ಯಾಕೆ ಇವತ್ತು ಲಘು ಬಿಟ್ಟೆ ಅಂತಂದ್ರೆ ಅದಕ್ಕೆ ಕಾರಣ ಹೇಳಿಲ್ಲ, ಹೇಳ್ತಿರೋದ. ಇನ್ನೊಂದಿಷ್ಟು ಹೇಳ್ಬೋದಾಗಿತ್ತು. ಒಂದು 10 ನಿಮಿಷ ನಮ್ಮ ಮಧ್ಯದಲ್ಲಿಯೇ, ಇವತ್ತು ನಾನು ಬೆಳಿಗ್ಗೆ ಮಾತಾಡಿದ್ದೆ ಅದನ್ನ, ನಮ್ಮ ಮಧ್ಯದಲ್ಲಿಯೇ ಒಂದು ಅಪೂರ್ವ ಜೀವನವನ್ನು ಸಾಗಿಸಿರುವಂತ ದಂಪತಿಗಳದಾರ, ಈ ಸದ್ಯ ಅದಾರ. ಹೋದ ವರ್ಷ ಇವತ್ತಿನ ದಿನ ಅವ್ರ ಧರ್ಮ ಪತ್ನಿ ವಿಯೋಗ ಆಯ್ತು. ತಮಗೆಲ್ಲ ಗೊತ್ತ ಅವ್ರು ಯಾರಂತಾರೆ. ಇವತ್ತಿನ ದಿನಾನೇ ಅವ್ರ ಧರ್ಮ ಪತ್ನಿ ಬಹಳ ಸುಂದರ ಜೀವನವನ್ನು ಜೀವಿಸಿದ್ರು. ಮತ್ತೆಲ್ಲರೂ ಹೌದನ್ನು ಹಂಗ ಬದುಕಿದ್ರಿ. ಧರ್ಮ ಪತ್ನಿ ವಿಯೋಗ ಆಯ್ತು. ಆದ್ರ ಅವ್ರ ಯಜಮಾನ್ರ ಅಂತವ್ರು ಗೊತ್ತೇನ್ರಿ, ಧರ್ಮ ಪತ್ನಿ ವಿಯೋಗ ಆತಂತ ದುಃಖಿಸಲಿಲ್ಲ. ಅವ್ರನ್ನ ಓತು ಸಮಾಧಿ ಮಾಡಿ ಸಂಜೆಳೆ ಬಂದ ಶಾಸ್ತ್ರ ಚಿಂತನದಲ್ಲಿ ಭಾಗಿಯಾದ್ರು. ಅವ್ರು ಯಾರಪ್ಪ ಅಂತಂದ್ರ ನಮ್ಮ ನಿಮ್ಮೆಲ್ಲರ ಒಂದು ಆಧಾರ ಸ್ತಂಭ ಅಂತಂದಿಲ್ಲ. ಅವ್ರು ಯಾರು? ಪೂಜ್ಯರಾಗಿರುವಂತಹ ಶ್ರೀ ನಗೆಮಾರಿ ತಂದೆಯವರು. ಅವ್ರ ಕಡೆ ಒಂದಿಷ್ಟು ಮಾತಾಡ್ಸ್ಬೇಕಂತ ವಿಚಾರ ಇತ್ತು, ಅದು ನಾನು ಹೇಳಿಲ್ಲ, एकदम ಹಂಗ ಬಿಟ್ಬಿಟ್ಟೆ. ನಗೆಮಾರಿ ಅಪ್ಪೋಡಿ ನಮ್ಮ ಈ ವೇದಿಕೆ ಒಳಗದಾರ. ಅವ್ರ ಹೆಂಡತಿ ಧರ್ಮ ಪತ್ನಿ 1 ವರ್ಷ ಆಯ್ತು ನಮ್ಮೆಲ್ಲರ ನಡುವೆ. ಅವರು ಒಂದೆರಡು ಮಾತುಗಳನ್ನ ಮಾತಾಡ್ಲಿ ಅಂತೇಳಿ ನಾನು ಲಘು ಬಿಡ್ತೇನೆ. ಮುಖ್ಯ ಉದ್ದೇಶದ ಅದಕ್ಕಾಗಿ ಅಪ್ಪವ್ರು 1-2-3 ಮಾತುಗಳನ್ನ ಮಾತಾಡ್ತಂತ ಅವ್ರ ಕಡೆ ತಿಳ್ಕೊತೇವೆ. ಶರಣಾರ್ಥಿ. ಮಾತುಶ್ರೀ ನಾಯ್ಕರ ಅಮ್ಮ ಅವರ ಒಂದು ಪುಣ್ಯಸ್ಮರಣೆ, ಪ್ರಥಮ ಪುಣ್ಯಸ್ಮರಣೆ ಇವತ್ತ.
ಆ ಪ್ರಥಮ ಸ್ಮರಣೆ ನಿಮಿತ್ತವಾಗಿನೇ ಇವತ್ತ ಈ ಅಷ್ಟಾವರಣಗಳಲ್ಲಿ ಗುರುತತ್ವ ಅಂತಕ್ಕಂಥ ವಿಷಯ ನಡೀತು ಅಂತ ಹೇಳಿ ಅಂದಂಗಾಯ್ತು. ಬಹಳಷ್ಟು ಧನ್ಯತಾ ಭಾವ ಬರ್ತದ್ರಿ ಅಣ್ಣಾರ. ಶರಣಾರ್ಥಿಗಳು, ಅದನ್ನ ತಾವು ನೆನಪಿಟ್ಟು ಇದು ಮಾಡದ್ರಿ. ಧನ್ಯವಾದಗಳು. ಅಮ್ಮ ಅವರಿಗೆ ಶ್ರದ್ಧಾಂಜಲಿಯನ್ನ, ಗುರು ನಮನಗಳನ್ನ ನಾವೆಲ್ಲರೂ ಈ ವೇದಿಕೆ ಮೂಲಕ ಅರ್ಪಿಸಿ, ತಾವ್ ಹೇಳಿರ್ತಕ್ಕಂತ ಒಂದು ವಿಷಯ ಬಹಳಷ್ಟು ಸತ್ಯ ಅದ. ಅವರು ಅವತ್ತು ಪುಣ್ಯ ಅಂತ್ಯ ಸಂಸ್ಕಾರವನ್ನ ಮಾಡಿ ಮತ್ತೆ ಈ 7 ಚಿಂತನೆಯೊಳಗ ಅವರು ಸಹಭಾಗಿಯಾಗಿದ್ರು. ಎಂತ ಒಂದು ದೃಢಶೀಲತೆ. ಇವತ್ ಕಥಿನೂ ಹೇಳದ್ರಲ್ಲ, ಅವ್ರು ಹಂಗೆ ಇರ್ಬೇಕು ಅಂತಕ್ಕಂಥದ್ದನ್ನೇ ನಾನು ಹೇಳದ್ನಿಲ್ಲ. ಹಂಗ ಆ ಕಥೆಯೇ ಒಂದು ತಿಳಿದವರು ಅಥವಾ ಆ ಗುರುತತ್ವವನ್ನ ತಿಳಿದವ್ರು ಯಾರು ಅಂದ್ರೆ ನಮ್ಮ ನಗಿಮಾರಿ ತಂದೆಯವರು ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ಬಹಳಷ್ಟು ಖುಷಿ ಆಗ್ತದ ಅಥವಾ ಬಹಳಷ್ಟು ಧನ್ಯತಾ ಭಾವ ಬರ್ತದ ಅಂತ ಒಂದು ಕಾರ್ಯಕ್ರಮ. ತಾಯಿಯ ಒಂದು ಸ್ಮರಣೋತ್ಸವ ನಿಮಿತ್ತವಾಗಿ ತಾವು ಹೇಳಿದ್ರಿ. ಶರಣಾರ್ಥಿ ಅಣ್ಣವ್ರ, ಈಗ ಅಪ್ಪಾಜಿಯವರು ನಗಿಮಾರಿ ತಂದೆಯವರು ಮಾತನಾಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊತೇನ್ರಿ. ಎಲ್ಲ ಶರಣ ಬಂಧುಗಳಿಗೆ ನನ್ನ ದೀರ್ಘ ದಂಡವತ್ ನಮಸ್ಕಾರಗಳನ್ನು ಅರ್ಪಿಸಿ, ನಮ್ಮೆಲ್ಲರ ಆಶೆ ಆಕಾಂಕ್ಷೆಯಂತೆ ನಾನು 2 ಮಾತುಗಳನ್ನು ಹೇಳ ಬಯಸ್ತಾ ಇದ್ದೇನೆ. ನಿಜವಾಗಿಯೂ ಅಪ್ಪವರು ಹೇಳಿದ್ರಲ್ಲ, ಈ ಮಾನವ ಜನ್ಮ ಸಿಗುವುದು ಭಾಗ್ಯ ಬೇಕಂತ. ಆ ರೀತಿಯಾಗಿ ನಮಗೆ ಈ ಮಾನವ ಜನ್ಮ ದೊರೆತಿದೆ. ಚಿಕ್ಕಂದಿನಲ್ಲಿ ಕೂಡ ನಾನು ಗುರು ಸಂಪ್ರದಾಯದಲ್ಲೇ ಬೆಳೀತಾ ಬಂದೆ. ಕೊನೆಗೆ ಯೌವನ ಸ್ಥಿತಿಗೆ ಬಂದಾಗ ಅಪ್ಪ ಅವರ ಸಂಪರ್ಕದಲ್ಲಿ ಬಂದೆ. ಅದಕ್ಕಿಂತಲೂ ಮೊದಲಿಗೆ ನಾನು ಮಿಲಿಟರಿಯಲ್ಲಿ ಹೋದೆ. ನಿಜವಾಗಿ ನಾನು ಮರಳಿ ಬರಬೇಕು, ಹೊಳ್ಳೆ ನಾ ಬಂದು ಏನಾದರೂ ಮಾಡಬೇಕು ಅಂತೂ ಏನೂ ಗುರಿ ಇರಲಿಲ್ಲ. ಕೇವಲ ದೇಶಕ್ಕಾಗಿ, ಮಾತೃಭೂಮಿಗಾಗಿ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಬೇಕು, ಒಂದು ಶ್ರೇಯಸ್ಸನ್ನು ಪಡಿಬೇಕು ಅನ್ನೋ ಭಾವ ಇಟ್ಕೊಂಡು ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಕೂಡ ನಾವು ನಮ್ಮ ಯಶಸ್ವಿ ಜೀವನವನ್ನೇ ಸಾಧಿಸಿದೀವಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಕೈಲಾದ ಮಟ್ಟಿಗೆ ನಮ್ಮದು ಏನು ಪ್ರಯತ್ನದ ಎಲ್ಲವನ್ನೂ ಅಲ್ಲೇ ಸಮರ್ಪಕವಾಗಿ ಕೆಲಸವನ್ನು ನಿಭಾಯಿಸಿದ್ವಿ. ದೈವಶಾತ್ ನಾನು ಮತ್ತು ಇನ್ನೊಬ್ಬರು ನಮ್ಮ ಗೋರ್ಪಡೆ ಅಂಥೇಳಿ 1800 ಜನರಲ್ಲಿ ಉಳಿದಿವಿ. ಮರಳಿ ಅಪ್ಪ ಅವರ ದರ್ಶನದಲ್ಲಿ, ಅಪ್ಪ ಅವರ ಸಾನ್ನಿಧ್ಯದಲ್ಲಿ ಬಂದಿವಿ. ಆಮೇಲೆ ಏನೋ ನಮ್ಮ ಜೀವನದ್ದು, ಪ್ರಪಂಚದ್ದು ಹೆಚ್ಚಿಗೆ ಒಂದು ಲವಲವಿಕೆಯಿಂದ ಬದುಕಿದೀವಿ. ಆದರೆ ಅಪ್ಪ ಅವರ ಜೊತೆಗೆ ಒಂದು 5 ತಿಂಗಳ ನಾನು ಏನು ಅಲ್ಲಿ ಗುರುದೇವರ ಅಂಡೆ ಮಂದಿರದಲ್ಲಿ ಬೆಳಗಾವದಲ್ಲಿ ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನು ಅವರು ಮೊದಲಿಗಿನ ಅದನ್ನು ಬಂದು ಹೇಳ್ತಾ ಇದ್ದರು ಬೆಳಗಾವದಲ್ಲಿ. ಆ ಕಾಲಕ್ಕೆ ಅವರ ಸಂಪರ್ಕದಲ್ಲಿ ಬಂದಾಗ ನನ್ನ ಜೀವನವೇ ಚೇಂಜ್ ಆಯಿತು. ನಾನು ಯಾವತ್ತೂ ಹೋಗಿ ನನ್ನ ಹೆಂಡ್ರು ಹಿಂಗಿದ್ದಾರೆ, ಮಕ್ಕಳು ಹಿಂಗಿದ್ದಾರೆ, ನನಗೆ ಇಷ್ಟು ತೊಂದರೆ ಇದೆ, ನನಗೆ ಹಿಂಗಿದೆ ಎಂದೂ ನಾ ಮಾತಾಡಿರಲಿಲ್ಲ. 1 ತಿಂಗಳು ಹೋತು, 2 ತಿಂಗಳು ಹೋತು, ಅವರು ಕೇಳ್ತಾ ಇದ್ರು, ಏನಾದರೂ ತೊಂದರೆ ಅದ ನಿಮಗೆ, ಹೆಂಗೆ ನಿಮ್ಮ ಜೀವನ ಅದ, ಏನೋ ಕೇಳಿದ್ರು ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗ್ತಿರ್ಲಿಲ್ಲ. ಅಂದರೆ ಮಾತಾಡುವಷ್ಟು ನನಗೊಂದು ಇಚ್ಛಾನ ಬರ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಕೊನೆಗೆ ಒಂದಿನ ಹೇಳಿದರು, ಎಲ್ಲರೂ ಬಂದು ನಮ್ಮ ಹ್ಯಾಂಡ್ರ್ ಹಿಂಗೆ, ಮಕ್ಳು ಹಿಂಗೆ, ನಮಗೆ ಇಷ್ಟೆಲ್ಲ ತ್ರಾಸದ, ನಮಗೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಕೃಪಾಶೀರ್ವಾದ ಇರಬೇಕು, ಹಾಗೀಗೆ ಎಲ್ಲ ಕೇಳ್ತಾರೆ, ನೀವು ಏನೂ ಕೇಳ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನು 4 ತಿಂಗಳ ಗತಿಸಿದ ಮೇಲೆ ಅವರು ಪ್ರಶ್ನೆ ಮಾಡಿದರು. ಆಗ ನಾ ಅಪ್ಪ ಅವ್ರಿಗೆ ಅಂದೆ, ನೋಡ್ರಿ, ತಮ್ಮ ಜೀವನ ನೋಡಿದಾಗ ಎಷ್ಟು ನನಗೆ ಆನಂದ ಅನ್ನಿಸ್ತು ಅಂದ್ರೆ ಅಷ್ಟು ಆನಂದ ಅನ್ನಿಸ್ತದೆ. ತಮ್ಮ ಜ್ಞಾನ ಎಷ್ಟು ಪರಿಪೂರ್ಣವಾದದ, ಎಲ್ಲಕ್ಕಿಂತಲೂ ತಾವು ಗ್ರಸ್ತರಾಗಿ ಪ್ರಪಂಚದಿಂದ ಪಾರಮಾರ್ಥವನ್ನು ಗೆದ್ದು ತೋರಿಸಿ ಆದರ್ಶ ಜೀವನವನ್ನು ತೋರಿಸ್ಬೋದು, ಯಾಕೆ ತಾವು ಮಾಡಬಾರ್ದು ಅಂತ ಅಪ್ಪ ಅವ್ರಿಗೆ ನಾವು ಒಂದು ಕ್ವಶನ್ ಮಾಡಿದೆ. ಆಗ ಅವ್ರು ಹೇಳಿದರು, ಯಾರೂ ಕೇಳಿರಲಿಲ್ಲ, ನೀವರ ಕೇಳಿರಲಿಲ್ಲ, ಭಾಳ ಸಂತೋಷ ಆಯ್ತು. ಆದ್ರೆ ಒಂದು ಮಾತು ಹೇಳಬಲ್ಲೆ, ನೀವೇ ಅದನ್ನು ನಡೆಸಿ ತೋರಿಸ್ತಾ ಇದ್ದೀರಿ, ಅದಕ್ಕೆ ನನಗೆ ಆನಂದ ಆಗಿ ನಿಮ್ಮ ಜೊತೆಗೆ ಹೆಚ್ಚು ಆತ್ಮೀಯತನ ನಿಮ್ಮದು ಬೆಳೆದದ ಅಂತ ಹೇಳ್ಯಾರ ಅಂದರು. ಹಾಗೆ ಅವ್ರಿಗೆ ಪಾದಕ್ಕೆ ನಮಸ್ಕರಿಸಿ ನಾನು ಎಷ್ಟೊಂದು ಆನಂದವನ್ನು ವ್ಯಕ್ತಪಡಿಸಿದ್ನಿ ಅಂದ್ರೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ನಿಜವಾಗಿ ಅವರು
ಕೊನೆಗೆ ನಮ್ಮ ಮನೆ ಮಾಲಕರು, ನಾನು ಮಿಲಿಟ್ರಿಯಲ್ಲಿ ಕ್ವಾರ್ಟರ್ಸ್ ಸಿಕ್ಕರೂ ಕೂಡ ಮಿಲಿಟ್ರಿಯಲ್ಲಿ ಇರಲಿಲ್ಲ, ಯಾಕೆಂದ್ರೆ ನಮ್ಮ ಮಿಸೆಸ್ಗೆ ಕನ್ನಡ ಬಿಟ್ಟು ಯಾವ ಭಾಷೆ ಬರ್ತಿರ್ಲಿಲ್ಲ. ಅದಕ್ಕೋಸ್ಕರವಾಗಿ ನಾನು ಶಾಪುರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಿದ್ದೆ. ಆ ಕಾಲಕ್ಕೆ ನಾನು ನಿಮ್ಮ ಮನೆಗೆ ಬರಬೇಕಾಗಿದೆ ಅಂತಂದ್ರೆ 5 ತಿಂಗಳ ಪ್ರವಚನ ಮುಗಿತು, ನಾನು ನಿಮ್ಮ ಮನೆಗೆ ಬರಬೇಕಾಗಿದೆ. ನಮ್ಮ ಮನೆಗೆ ಯಾಕೆ ಬರ್ತೀರಿ, ಬರುವ ಅವಶ್ಯಕತೆ ಇಲ್ಲ, ನಾವೇನಂತ ನಮ್ಮದು ಮಣಿನೇ ಇಲ್ಲ, ಬಂದು ಏನು ಮಾಡೋರು ನೀವು, ನಾವು ಇರೋದ ಬಾಡಿಗೆ ಮನೆಯಲ್ಲಿ ಅಂತ. ಯಾರಾದರೂ ಎಲ್ಲರೂ ಬಾಡಿಗೆ ಮನೆಗೆ ಇರೋದು, ಆದರೆ ನೀವು ಎಲ್ಲಿ ಇರ್ತೀರಿ ನಾವು ನೋಡ್ಬೇಕಾಗಿದೆ, ಬರ್ತೇನೆ ಅಂತ ತಿಳ್ಕೊಂಡು ಅಪ್ಪ ಅವರು ಬರ್ತಾ ಇರುವಾಗ ನಾ ಹೇಳಿದೆ, ಮನೆಯವ್ರು 2 ಸಲ ಕರೆಯಕ್ಕೆ ಬಂದ್ರೆ ನಿಮ್ಮನ್ನು, ತಾವು ಹೋಗಿಲ್ಲ, ಈಗ ನೀವು ಬಂದ್ರಿ ಅಂತಂದ್ರೆ ನಾನು ಮಣಿನ ಬಿಡಿಸ್ತಾರೆ, ಭಾಳ ಚಲೋ ಆತಲ್ಲ, ನಮ್ಮ ಕೂಡ ಬಂದು ಬಿಡುವಂತೀರಿ ಅಂತಂದ್ರು ಅವರು. ಎಷ್ಟು ಆನಂದ ಆಯ್ತು ಅಂದ್ರೆ ನನಗೆ ಅಷ್ಟು ಆನಂದ ಆಗಿತ್ತು. ಆಮೇಲೆ ನಮ್ಮ ಮನೆ ಮಾಲಕರನ್ನ ಹೋಗಿ ಅವತ್ತು ನಾನು ಕೇಳಿದೆ, ಹಿಂಗೆ ಇಲ್ಲ ನೀವು ನೋಡ್ರಿ, ಏನು ನಾವು ಕರೆದ್ರು ಬಂದಿಲ್ಲ ಅವರು, ನೀವೇ ಹೋಗಿ ಕರ್ಕೊಂಬರ್ರಿ, ಅಂದ್ರೆ ಇಲ್ಲೆಲ್ಲ ಅರೇಂಜ್ಮೆಂಟ್ ಮಾಡೋನು ಹಾಗೆ ಹೀಗೆ ಅಂದರು. ಆಮೇಲೆ ಅವ್ರಿಗೆ ಹೋಗಿ ಹೇಳಿದೆ, ಅಲ್ಲಿ ಒಂದು ರಿಕ್ ಹಾಕಿದ್ರು ನನಗೆ, ಕೂತ್ರೆ ನಿಮ್ಮ ಮನ್ಯಾಗ ಕೂಡ್ರ ನಾವು ಮೊದಲ ಅಲ್ಲಿ ಕೂಡ್ರಾವಲ್ಲ ನಾ ಕಂಡೀಷನ್ ಅಂತೂ ನಮ್ಮನ್ನು ಮನೆ ಬಿಡಿಸತ್ತೀರಿ ನೀವು ಅಂತ ಹೇಳಿದೆ. ಅದು ಏನು ಬರ್ತದೆ ನೋಡೋಣ ಅಲ್ಲಿ ಆದಾಗ ಅಂದರು. ಬಂದಾಗ ನಾನು ಬಂದು ಅವರು ದೊಡ್ಡ ಮನೆ ಅದು ಬಂದಾಗ ಅವರು ಒಳಗೆ ಬಂದರು, ಆ ಮಾಲಕರು ಎಲ್ಲ ಅವ್ರಿಗೆ ನಮಸ್ಕರಿಸಿ ಕೂಡಲಿಕ್ಕೆ ಅವ್ರಿಗೆ ಹೇಳಿದರು. ನಮ್ಮ ಮಿಲಿಟ್ರಿ ಸಾಹೇಬರು ಎಲ್ಲಿ ಇರ್ತಾರೆ ಅಂದ್ರೆ, ಇದು ನಮ್ಮ ಮನ್ಯಾಗ ಇರ್ತಾರೆ, ಇಲ್ಲೇ ಬಾಜುಕೆ ಇರ್ತಾರೆ, ಒಂದು ಸ್ವಲ್ಪ ಅಲ್ಲಿ ಹೋಗಿ ಬಂದು ಇಲ್ಲಿ ಕುಂಡ್ರನಲ್ಲ ಹಂಗಾರ ಅಂತಂದರು. ಅಷ್ಟ ಮಾಡ್ರಿಪ್ಪ, ಯಾರು ಬೇಡ ಅಂತಾರೆ. ಅಂದ್ರೆ ಅಪ್ಪವರು ಯಾವುದೇ ವಿಷಯವನ್ನು ಎಷ್ಟು ಸರಳವಾಗಿ ಎಷ್ಟು ಪದ್ಧತಿಯಿಂದ ಸರಳತೆಗೆ ತರ್ತಿದ್ರು ಅನ್ನೋದು ಇದೊಂದು ಎಕ್ಸಾಂಪಲ್ ನಾನು ನಿಮಗೆ ಹೇಳಿದೆ. ಇದೇ ರೀತಿಯಾಗಿ ನನ್ನ ಜೀವನವನ್ನೇ ಸರಳ ರೂಪದಲ್ಲಿ ತಂದು ನಮ್ಮನ್ನು, ನಾವೆಲ್ಲ ಅಜ್ಞಾನಿಗಳು, ನಮ್ಮನ್ನು ಈ ಸುಜ್ಞಾನಿಗಳ ಸಂಘದಲ್ಲಿ ತಂದು ಕುಡಿಸಿದ್ರು, ಸತ್ಸಂಗದಲ್ಲಿ ತಂದು ಜೋಡಿಸಿದ್ರು. ನಿಜವಾಗಿ ಹೇಳಬೇಕಂದ್ರೆ ನನ್ನ ಜೀವನ ಪಾವನ. ಅಪ್ಪ ಅವರ ಕೃಪಾಶೀರ್ವಾದ. ಬಂದರು, ಅದನ್ನು ನಾನು ಹೇಳಿದೆ, ನಮ್ಮ ಮನೆಗೆ ಬಂದರು, ಒಂದು ಕಪ್ ಹಾಲು ಕುಡಿಬೇಕು ನೀವು ಅಂದಾಗ, ನೀವು ಏನು ಕೊಟ್ಟರು ಕುಡಿತೀನಿ ಅಂತ ತಿಳ್ಕೊಂಡು ಬಹಳ ಹಾಸ್ಯಾಸ್ಪದದಿಂದ ನನ್ನ ಜೊತೆಗೆ ಮಾತಾಡಿ, ನೀವು ಹಾಲಲ್ಲ, ನಿಮ್ಮ ಮಿಲಿಟ್ರಿ ಆಲ್ಕೋಹಾಲ್ ಕುಡಿಸಿದ್ರು ಕುಡಿತೀನಿ ನಾನು ಅಂದೆ, ಅದಂತೂ ಸಾಧ್ಯ ಇಲ್ರಿ, ನಿಮಗೆ ಗೊತ್ತದೆ, ನಾನೇ ಕುಡಿದಿಲ್ಲ ಅಂದಾಗ ತಾವೆಲ್ಲಿ ಕುಡಿಬಹುದು ಅಂತಂದಾಗ ಬಂದು ನಮ್ಮ ಧರ್ಮ ಪತ್ನಿಯವರು ಒಂದು ಕಪ್ ಹಾಲು ಅವರಿಗೆ ಸ್ವಲ್ಪ ಸಕ್ಕರೆ ಹಾಕಿ ಅವ್ರಿಗೆ ಕೊಟ್ಟಾಗ ಅದನ್ನು ಕುಡಿದು ನಾವು ಏನು ಭಾಳ ಆನಂದ ಪಟ್ಟೆ. ಹಾಲು ಕುಡಿಸಿದ್ರಿ, ಆನಂದ ಆಯಿತು, ಪರಿಪೂರ್ಣವಾದ ಆಹಾರವನ್ನೇ ಕುಡಿಸಿದ್ರಿ. ನಾವೇನು ನೋಡೋದು ಬಸವಣ್ಣವ್ರ ಮನ್ಯಾಗ ಅಂತ ತಿಳ್ಕೊಂಡು ಈ ಒಂದು ಶಬ್ದ ಅಂದ್ರೆ ಮಕ್ಕಳಿಗೆ ಎಲ್ಲರಿಗೆ ಆಶೀರ್ವಾದ ಮಾಡಿ ಹೋದರು. ಆ ಆಶೀರ್ವಾದ ಬಲವೇ ಇವತ್ತು ನಾನು ಏನಾದರೂ ಸುಖದಿಂದ ಇಡಲಿಕ್ಕೆ ಕಾರಣ ಅಂತ ನಾನು ಅಗದಿ ಎದೆತಟ್ಟಿ ಹೇಳ್ತಾ ಇದ್ದೇನೆ. ಯಾಕಂದರೆ ಗುರುಬಲ ಅನ್ನುವಂಥದ್ದು ಹಿಂದೂ ಇತ್ತು ಅಂದರೆ ನಮ್ಮದು ಗುರಿ ಮುಂದೆ, ಹಿಂದೆ ಗುರು ಇದ್ದರೆ ನಮ್ಮ ಜೀವನ ಆದರ್ಶವಾಗಿ ಬರ್ತದೆ ಅನ್ನೋದಕ್ಕೆ ನಾನೇ ನನ್ನ ವೈಯಕ್ತಿಕವಾಗಿ ಬಹಳ ಆನಂದದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಈಗ ನೋಡ್ರಿ, ತಾವೆಲ್ಲ ಸದ್ಭಕ್ತರು ನನ್ನ ಜೊತೆಗೆ ಒಂದಾಗಿ ಪ್ರತಿನಿತ್ಯ ಈ ಸತ್ಸಂಗದಲ್ಲಿ ಕೂಡ್ತಾ ಇದ್ದೀರಿ. ನಮ್ಮ ಡಾಕ್ಟರ್ ಆಗಲಿ, ನಮ್ಮ ಸೋನೋ ದೊಡ್ಡಮ್ಮ ತಾಯಿ ಆಗಲಿ, ಸೋನೋ ದೊಡ್ಡಮ್ಮ ತಾಯಿ ಗುರುವಿನ ಆಜ್ಞೆಯನ್ನು ಯಾವ ರೀತಿ ಪಾಲನಾ ಮಾಡಬೇಕು ಅನ್ನೋದು ಆಕೆ ತೋರಿಸ್ಕೊಡ್ತಾ ಇದ್ದಾಳೆ. ಇಲ್ಲಿ ನಮ್ಮ ಡಾಕ್ಟರು ಯಾವ ರೀತಿಯಾಗಿ ಸತ್ಸಂಗ ನಡೆಸಬೇಕು, ಕರ್ತವ್ಯನಿಷ್ಠರಾಗಬೇಕು ಅನ್ನುವಂಥ ಮಾತನ್ನು ತೋರಿಸ್ತಾರೆ. ಇನ್ನು ಅಕ್ಕ ಸುಜಾತ ಅಕ್ಕಂತೂ ಹೇಳಬೇಕಾಗಿಲ್ಲ. ಆಕೆ ಒಂದು ಸಮರ್ಥ ಜೀವಿ. ಒಂದೇದು ಆಕೆ ಮಾಡಿದ್ದು ತನ್ನ ಒಂದು ರಾಜಕಾರಣಿ ಅಧಿಕಾರದಲ್ಲಿ 18 ಕಿಲೋಮೀಟರ್ ಮ್ಯಾಗಿನ ಸಿಹಿ ನೀರನ್ನು ತಂದು ತನ್ನ ಊರಿಗಿನ ಸಿಹಿ ನೀರು ಕುಡಿಸಿದ ಮಹಾತಾಯಿ ಆಕೆ. ಅದೇ ರೀತಿಯಾಗಿ ಇವತ್ತು ಈ ಸತ್ಸಂಗ ನಡೆಸಿ ತೋರಿಸ್ತಾ ಇದ್ದಾಳೆ. ಎಷ್ಟೊಂದು ಧೈರ್ಯ, ನಿಜವಾಗಿ ಪ್ರತಿನಿತ್ಯ ಎಲ್ಲರನ್ನೂ ಹುಡುಕೆ ತಂದು ಈ ಕಾರ್ಯಕ್ರಮಕ್ಕೆ ಜೋಡಿಸ್ತಾ ಇದ್ದಾಳೆ. ಇದಕ್ಕಾಗಿ ನನಗೆ ಎಷ್ಟು ಆನಂದ ಆಗ್ತದೆ ಅಂದರೆ, ಇಂಥ ಎಲ್ಲ ಸದ್ಭಕ್ತರ ಒಂದು ಸಾಮರ್ಥ್ಯ ಬಲದಿಂದ, ನಿಮ್ಮೆಲ್ಲರ ಕೃಪಾ ಆಶೀರ್ವಾದದಿಂದ ನಾನು ಭಾಳ ಸುಖಿಯಾಗಿದ್ದೇನೆ, ಬಂದಿದ್ದೇನೆ. ನಮ್ಮ ಧರ್ಮ ಪತ್ನಿ ಈಗಾಗಲೇ 1 ವರ್ಷ ಆಯಿತು ನಮ್ಮನ್ನು ಇಲ್ಲಿಂದ ಆಗಲಿ ಹೋಗಿದ್ದಾರೆ. ಆದರೂ ಕೂಡ ನಾನು ಕೊನೆಯವಾಗಿ ಅವ್ರಿಗೆ ಹೇಳಿದ್ದೆ, ಅವ್ರ ಹಣೆ ಮೇಲೆ ಕೈ ಇಟ್ಟು ಹೇಳಿದೆ, ಪಂಚಾಕ್ಷರಿ ಮಂತ್ರವನ್ನು ನೆನೆಸ್ತಾ ನಿನ್ನ ಗುರು ಶರಣಬಸವೇಶ್ವರ ಅವನ್ನ ನೆನೆಸ್ತಾ ನೀನು ಪ್ರಾಣ ಬಿಟ್ಟು ಆರಾಮದಿಂದ ನಿನ್ನ ಜೀವನದಲ್ಲಿ ನಿನ್ನ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತಂದಾಗ ಆಕೆ ಸಂತೋಷದಿಂದ ಹೋದದ್ದು. ಇವತ್ತು ನಾನು ಸಂತೋಷದಿಂದ ಕೂಡ ಈ ಮಾತನ್ನು ತಮ್ಮೆಲ್ಲರ ಮುಂದೆ ಹೇಳಿ
ಗುರುವಿನ ಕೃಪಾ ಇತ್ತು ಅಂದರೆ, ಗುರುವಿನ ಬಲ ಇತ್ತು ಅಂದರೆ ಜೀವನ ಪಾವನ ಆಗ್ತದೆ. ಅಂಥ ಶಕ್ತಿಯನ್ನು ನಾವು ನೀವೆಲ್ಲರೂ ಪಡೆದಿದ್ದೇವೆ. ಅಪ್ಪ ಅವರು ನಿಜವಾಗಿ ಅವರು ಒಂದು ವಿಷಯದಲ್ಲಿ ಮಲ್ಲಿಕಾರ್ಜುನ ಅಪ್ಪ ಅವರು ಹೇಳ್ತಾ ಇದ್ದರು, ನಮ್ಮ ಬುದ್ಧಿಜಿ ಅವ ನೋಡಪ್ಪ ಮನುಷ್ಯನಾಗಿ ಬಂದಾನ ಅಂತಂದ್ರೂ ಕೂಡ ಸಾಕ್ಷಾತ್ ಶಿವಾನಂದ ಅಪ್ಪಗಳ ರೂಪದಲ್ಲೇ ಬಂದಿದ್ದಾನೆ. ಶಿವಾನಂದ ಅಪ್ಪಗಳು ಪರದೇಶದಲ್ಲಿ ಹೋಗಿ ಪ್ರವಚನ ಮಾಡಿಲ್ಲ, ಆದ್ರೆ ಇವ ಹೋಗಿ ಎಲ್ಲ ದೇಶದಲ್ಲಿ ಹೋಗಿ ಪ್ರವಚನ ಮಾಡ್ಲಿಕ್ಕಂತ ಬಂದಾನ. ಅರ್ಥಾತ್ ಅವರ ರೂಪದಲ್ಲೇ ಬಂದಾನ, ಅವ ದೇವರಾಗೆ ಬಂದಾನ ಅನ್ನುವಂಥ ಮಾತನ್ನು ಅವರು ವ್ಯಕ್ತಪಡಿಸ್ತಾ ಇದ್ದರು. ನನಗೆ ಇದೆಲ್ಲ ಅರ್ಥ ಆಗ್ತಿಲ್ಲ. ಅವ್ರು ಬೆಳಗಾವದಲ್ಲಿ ಒಂದಿನ ಗುರುದೇವ್ರ ಆಂಡೆ ಮಂದಿರದಲ್ಲಿ ಅವ್ರನ್ನ ಒಂದು 8 ದಿವಸ ಬಿಟ್ಟು ಹೋದಾಗ ಎಲ್ಲರೂ ನೀವು ಪ್ರವಚನ ಕೇಳ್ರಿ, ಅದು ಸರಿ ಅನ್ಸಿರ ಅವನ್ ಕೇಳ್ರಿ, ಇಲ್ಲಾಂದ್ರೆ ನಾನು ಬಿಜಾಪುರಕ್ಕೆ ಹೋಗಿ ಹೊಳ್ಳಿ ಬಂದು ನಾ ಪ್ರವಚನ ಮಾಡ್ತೇನೆ ಅಂತ ಹೇಳಿ ಹೋಗಿದ್ರು. ಅವ್ರು ಬರೋದ್ರೊಳಗಾಗಿ ಇವರೆಲ್ಲ ಕೇಳಿದಾಗ, ಇಲ್ಲ ನಾವು ಇವ್ರದ ಕೇಳ್ತೇವೆ, ನೀವು ಆರಾಮ್ ನಿಮ್ಮ ಕೆಲಸ ನೀವು ಮಾಡ್ಬೋದು ಅಂದಾಗ ಇವ್ರದ್ದು ಏನು ಮಾತು ಅನ್ನೋದು ಅವತ್ತ ಬಹಳ ಆನಂದ ಆಯ್ತು ನಮಗೆ. ಇದೆಲ್ಲವನ್ನು ನಾವು ಅರಿತುಕೊಂಡಾಗ ನಿಜವಾಗಿ ಗುರುವಿನ ಶಕ್ತಿ, ಅವರು ಸಾಕ್ಷಾತ್ ದೇವ ಸ್ವರೂಪಿಗಳಾಗಿ ಬಂದು ಈ ಕೆಲಸವನ್ನು ಮಾಡಿ ನೋಡ್ರಿ. ಬಹಿರಂಗದಲ್ಲಿ ಅವತ್ತು ಬಂದು ಪ್ರತಿ ತಿಂಗಳು ಒಂದೊಂದು ಕಡೆ, ಪ್ರತಿ ಕ್ಷಣದಲ್ಲಿ ಒಂದೊಂದು ತಿಂಗಳು ಪ್ರವಚನ ಮಾಡ್ತಿದ್ರು. ಇವತ್ತು ಪ್ರತಿನಿತ್ಯ ಮುಂಜಾನೆ ನಿಮ್ಮೆಲ್ಲರನ್ನು ಆನಂದಪಡಿಸಿ ಪ್ರತಿಯೊಬ್ಬರು ಆತ್ಮದಲ್ಲಿ ಬಂದು ಕುಂತಿದ್ದಾರೆ. ಅಂಥ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೆ ಸಿಕ್ಕರೆ ನಾವೇ ಭಾಗ್ಯವಂತರು, ನಾವೇ ಪುಣ್ಯವಂತರು, ನಾವೇ ಶ್ರೇಷ್ಠ ಜೀವಿಗಳು, ನಾವೇ ಶ್ರೇಷ್ಠ ಭಕ್ತರು ಅನ್ನುವಂಥ ಮಾತನ್ನು ನಾನು ವ್ಯಕ್ತಪಡಿಸಿ ನನ್ನ ಸತಿಪತಿಗಳ ಒಂದು ದೇಹದಿಂದ ದೂರ ಇದ್ದರೂ ಕೂಡ ಆತ್ಮದಿಂದ ಒಂದಾಗಿ ನಮ್ಮ ಜೀವನವನ್ನು ನಾವು ಸಾಗಿಸ್ತಾ ಬಂದು ನಾನು ಸುಖಿಯಾಗಿದ್ದೇನೆ. ನಿಮ್ಮೆಲ್ಲರ ಕೃಪಾಶೀರ್ವಾದ, ಗುರುವಿನ ಕೃಪಾಶೀರ್ವಾದ, ದೇವರ ಕೃಪಾಶೀರ್ವಾದದಿಂದ ನಾನು ಸುಖಿಯಾಗಿದ್ದೇನೆ ಅಂತ ತಿಳ್ಕೊಂಡು ವ್ಯಕ್ತಪಡಿಸಿ ತಮ್ಮೆಲ್ಲರಿಗೆ ನನ್ನ ದೀರ್ಘದಂಡ ವೇಳೆಯನ್ನು ಭಾಳ ತಗೊಂಡೆ. ತಮ್ಮೆಲ್ಲರಿಗೂ ದೀರ್ಘದಂಡ ನಮಸ್ಕಾರಗಳನ್ನು ಅರ್ಪಿಸಿ ನಾನು ಹೇಳ ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ರಾಜ Hats off to military Guruji. Hats off. ಎಂತ ಮಾತು ಹೇಳಿದ್ರವ್ರು. ದೇಹದಿಂದ ದೂರ ಆದ್ರೂ ನಾವು ಒಂದಾಗಿ ನಡೆಸ್ತೀವಿ ಅಂತ ಈಗಾದ್ರೂ ಹೇಳ್ತಾರಲ್ರಿ, ಬಹಳ ದೊಡ್ಡ ಮಾತ್ರಿ. ಅವರ ತಮ್ಮ ಆಶೀರ್ವಾದ ನಮ್ಮೆಲ್ಲರಿಗಿರ್ಲಿ. ಶರಣಾರ್ಥಿಗಳು ರೀ. ಧನ್ಯಾಶ್ರೀ ನನಗೆ ಮಾರಿ ತಂದೆಯವರಿಗೂ ಮತ್ತು ಅದನ್ನ ನೆನಪಿಸ್ಕೊಟ್ಟಿರ್ತಕ್ಕಂಥ ಶ್ರೀಧರ ಅಣ್ಣ ಮುರಾಳಿ ಅವರಿಗೂ ಅನಂತ ಭಕ್ತಿಯ ಶರಣಾರ್ಥಿಗಳು. ನಾವು ಹೋದ ವರ್ಷ ಅಮ್ಮ ಅವರ ಹೆಸರಿನೊಳಗೆ 8 ದಿವಸ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ. ಈಗಲೂ ಅವಾಗ ನಾನ ಮಾತಾಡಿ ನಮ್ಮೂರು ಆ ಸಮಯದೊಳಗ ಶಿಶುನಾಳ ಶರೀಫರ ಜೀವನ. ಹೌದೌದ್ರಿ. ಈಗನು ಇವತ್ತಿನ ಹಿಡಿದು ಇವತ್ತು ಐತ್ರಿ, ಇನ್ನು ನಾಳೆ ಹಿಡಿದು 1-2 ದಿವಸ ಅಮ್ಮ ಅವರ ಸ್ಮರಣೋತ್ಸವ ನಾವು ಕಾರ್ಯಕ್ರಮವನ್ನು ಇಟ್ಕೊಳ್ಳೋಣ. ಆ ಮಹಾತಾಯಿ ನೋಡ್ರಿ ಎಷ್ಟ ಅದ್ಭುತವಾಗಿ ಲಾಸ್ಟ್ ಕೊನೆ ಮಾತನ್ನ ಅಪ್ಪ ಅವ್ರು ಹೇಳೋದ್ ಕೂಡ್ಲೆ ಅವತ್ತೇ ರಾತ್ರಿ ಅವರು ಲಿಂಗೈಕ್ಯರಾದ್ರು. ಮತ್ತ ಮರದಿವ್ಸ ಅದನ್ನೆಲ್ಲಾ ಮುಗಿಸಿ ಮತ್ತ ಅಪ್ಪಾಜಿಯವರ ಸತ್ಸಂಗದೊಳಗ ಸಹಭಾಗಿ ಆದ್ರು. ಅವ್ರದ್ದೆಂತ ಇವತ್ತು ಪಾರಿವಾಳದ ಕಥೆಯನ್ನ ಹೇಳಿದ್ರಲ್ಲ, ಅದು ಯಾರಿಗೆ ಸತ್ಯ ಸಾಕ್ಷಿ ಆಗ್ತದ ಅಂದ್ರೆ ನಮ್ಮ ನಗೆಮಾರಿ ತಂದೆಯವರ ಜೀವನಕ್ಕ ಸತ್ಯ ಸಾಕ್ಷಿ ಆಗ್ತದ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಅಂತ ನಗೆಮಾರಿ ತಂದೆಯವರು ಇವತ್ತು ನಾವು ಈ ಕಥೆಗಳನ್ನ ಕೇಳೋದಕ್ಕಿಂತಲೂ ಇವ್ರನ್ನೇ ನೋಡ್ದೇವಿ ಅಂದ್ರ, ವಾಸ್ತವವಾಗಿ ಇವ್ರನ್ನ ನೋಡ್ದೇವಂದ್ರ ನಮಗದು ಎಂದೂ ಮರಿಲಾರ್ದಂತ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ನಗೆಮಾರಿ ತಂದೆಯವ್ರದು ನಮಗ ಎದುರು ನಿಲ್ತದ ಅಂತ ಹೇಳ್ತಾ ಅವರಿಗೂ ತಾಯಿಯವರಿಗೂ ಶರಣಾರ್ಥಿ ಧನ್ಯೋಷ್ಮಿ, ಧನ್ಯವಾದಗಳು, शरणार्थिಗಳು. ಈಗ प्रभू आप्पाजींचे अद्भुत शिष्य, अद्भुत असे बाजी मारून बाजी प्रभू म्हणून मी त्यांना वंदन करतो. शरणो. ಗುರುಗಳೇ, ತಮ್ಮ ಏಕಾಗ್ರತೆ ಧ್ಯಾನವನ್ನು ನೋಡೇ ನಾನು ಖುಷಿಯಾಗಿಬಿಟ್ಟಿದ್ದೇನೆ. ನಿಜವಾಗಿ ತಮ್ಮ ಬಿಜಾಪುರದಲ್ಲಿ ಅಪ್ಪ ಅವರ ಸಮಕ್ಷಮ ಧ್ಯಾನಕ್ಕೆ ಕೂತಾಗ ತಮ್ಮ ಒಂದು ರೂಪವನ್ನೇ ನೋಡಿದಾಗ ನನ್ನ ಜೀವನ ಪಾವನ ಆಗಿದೆ. ತಮ್ಮಂಥವ್ರು ಎಲ್ಲರ ಕೃಪಾಶೀರ್ವಾದ ಇದ್ದದಕ್ಕೆ ಧನ್ಯವಾದಗಳು. ಶರಣಾರ್ಥಿಗಳು. ಶರಣಾರ್ಥಿ, ಧನ್ಯವಾದಗಳು. ಬಹಳ ಅದ್ಭುತ ಇವತ್ತಿನ ಕಾರ್ಯಕ್ರಮ. ಸಾರ್ಥಕತೆಯನ್ನ, ಶ್ರಾವಣ ಮಾಸದ ಒಂದು ಸಾರ್ಥಕತೆ ಒಂದು ಉಪನ್ಯಾಸ ಇವತ್ತು
ಶರಣಾರ್ಥಿ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಕೇಳಿದವರಿಗೂ, ಹೇಳಿದವರಿಗೂ, ಸಂವಾದದಲ್ಲಿ ಭಾಗಿಯಾದವರಿಗೂ ಎಲ್ಲರಿಗೂ ಶರಣಾರ್ಥಿಗಳು, ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಮಂಗಲವನ್ನ ವಿಠ್ಠಲ್ ದೇವಣಗಾವಿ ಅಪ್ಪ ಅವರು ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ತೇನ್ರಿ. ಎಲ್ಲ ಶರಣ ತಾಯಿ ತಂದೆಗಳಿಗೂ, ಅನುಭಾವಿಗಳಿಗೂ ಹಾಗೂ ಸುಜಾತಕ್ಕ ಪಾಟೀಲ್ ಅವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಆ ಆ ಆ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ. ಆ ಆ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ಆ ಆ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ಭವಿ ಎಂಬುವುದನ್ನು ತೊಡೆದು ಭವಿ ಎಂಬುವುದನ್ನು ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ. ಭವಿ ಎಂಬುವುದನ್ನು ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ. ಚನ್ನಮಲ್ಲಿಕಾರ್ಜುನನ ಎನ್ನ ಕರಸ್ಥಳಕ್ಕೆ ತಂದು ಕೊಟ್ಟ ಪರಮ ಗುರುವೇ. ಆ ಚನ್ನಮಲ್ಲಿಕಾರ್ಜುನನ ಎನ್ನ ಕರಸ್ಥಳಕ್ಕೆ ತಂದು ಕೊಟ್ಟ ಪರಮ ಗುರುವೇ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಶರಣಾರ್ಥಿಗಳ್ರಿ, ಧನ್ಯವಾದಗಳು. ಬಹಳ ಅದ್ಭುತವಾಗಿ ವಚನ ಮಂಗಲವನ್ನ ಮಾಡಿರ್ತಕ್ಕಂತ ದೇವಣಗಾವಿ ಅಪ್ಪ ಅವರಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳು. ಬಹಳ ಸುಂದರವಾಗಿ ಮಾಡಿದ್ರಿ ಅಣ್ಣಾರ. ಶರಣಾರ್ಥಿಗಳು, ಉಪಸ್ಥಿತ ಎಲ್ಲರಿಗೂ ಶರಣಾರ್ಥಿಗಳು, ಧನ್ಯವಾದಗಳು. ಧನ್ಯೋಸ್ಮಿ. ಶರಣಾರ್ಥಿ. ಎಲ್ಲರಿಗೂ ಭಕ್ತಿಪೂರ್ವಕ ಗುರುಗಳಿಗೂ ಸುಜಾತಕ್ಕನವರಿಗೂ ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಗುರು ತತ್ವಕ್ಕೆ ಜಯವಾಗಲಿ.